ಓಕೆ ಪ್ರಿಯರೇ, ಕರ್ತನಿಗೆ ಮಹಿಮೆ ಉಂಟಾಗಲಿ. ನಾವು ಕಳೆದ ಸಾರಿ ಕಲಿತ ಬಂದಾಗ ಇವತ್ತು ಸಹ ಮಲಾಕಿಯನ ಪ್ರವಾದನೆ ಗ್ರಂಥದಲ್ಲಿರುವಂತಹ ಸತ್ಯಗಳನ್ನು ನಾವು ಕಲೀಲಿಕ್ಕೆ ಹೋಗುವಂತರಾಗಿರೋಣ. ಎಲ್ಲರೂ ಕೇಳ್ತಿದೆ ಅಂತ ನೆನೆಸ್ತೇನೆ. ನಿಮ್ಮ ಮೊಬೈಲ್ಗಳೇನಾದರೂ ಅನ್ಮ್ಯೂಟ್ ಆಗಿರೋ ಮ್ಯೂಟ್ ಮಾಡ್ಕೊಳ್ಳಿ, ಯಾರಿಗೂ ಡಿಸ್ಟರ್ಬೆನ್ಸ್ ಆಗೋದು ಬೇಡ. ನಾವು ಕಳೆದ ನಿನ್ನೆ ದಿವಸ ಮಲಾಕಿಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದಲ್ಲಿರುವಂತಹ ಸತ್ಯಗಳನ್ನು ನಾವು ಕಲಿತಾ ಇದ್ವಿ. ಅದರಲ್ಲಿ ಮಲಾಕಿಯನ ಪ್ರವಾದನೆ ಗ್ರಂಥದ 2ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ನಡೆಯಲ್ಲಿಯೂ ನುಡಿಯಲ್ಲಿಯೂ ಪರಿಶುದ್ಧತೆಗೆ ತಿರುಗಿ ಬಣ್ಣಿರಿ ಎಂಬುದಾಗಿ, ನಡೆಯಲ್ಲಿಯೂ ನುಡಿಯಲ್ಲಿಯೂ ಪರಿಶುದ್ಧತೆಗೆ ತಿರುಗಿ ಬಣ್ಣಿರಿ ಎಂಬುದಾಗಿ ಕರೆಯುವುದನ್ನು ನೋಡುವಂತರಾಗಿದ್ದೇವೆ. ಅಲ್ಲಿ ಮೊದಲನೇ ವಿಷಯ ಪರಿಶುದ್ಧತೆ ಮೊದಲನೇದಾಗಿ ನಾಯಕರ ಮತ್ತು ಯಾಜಕರ ಜೀವಿತದಲ್ಲಿ ಉಂಟಾಗಬೇಕು ಎಂಬುದಾಗಿ ನಾವು ಕೇಳಿಸ್ಕೊಳ್ತಾ ಬಂದ್ವಿ. ಅಂದರೆ ಮೊದಲನೇದಾಗಿ ಅವರು ಉದಾಹರಣೆಯಾಗಿ ಬದುಕುವಾಗ ಅದು ಇತರರಿಗೂ ಸಹ ಅದು ಆಶೀರ್ವಾದಕರವಾಗಿರ್ತದೆ. ಯಾಕೆಂದ್ರೆ ದೇವರು ನಾಯಕರುಗಳ ಮುಖಾಂತರವಾಗಿಯೇ ಮಾತಾಡುವಂತವನಾಗಿದ್ದಾನೆ. ಅದರಿಂದ ಅವರು ಹೆಚ್ಚಾಗಿ ದೇವರ ಅಪ್ಪನೆಗೂ ದೇವರ ಮಾತಿಗೂ ಅವರು ಗಮನ ಕೊಡಬೇಕು. ಮತ್ತು ಅವರು ಒಂದು ವೇಳೆ ಲೌಕಿಕರಾದರೆ ಆ ಲೌಕಿಕತೆಯ ಪ್ರಭಾವ ಅದು ಮುಂದಿನ ತಲೆಮಾರಿಗೂ ಸಹ ಅದು ಅದರ ಮೇಲೂ ಪರಿಣಾಮ ಬೀರ್ತದೆ ಎಂಬುದನ್ನು ನಾವು ತಿಳಿದುಕೊಂಡವರಾಗಿ ನಾಯಕರುಗಳು ಮೊದಲನೇದಾಗಿ ವ್ಯಕ್ತಿಗತವಾಗಿ ಪರಿಶುದ್ಧತೆಗೆ ಬರಬೇಕೆಂಬುದಾಗಿ ನಾವು ಕೇಳಿಸ್ಕೊಳ್ತಾ ಬಂದೆವು. ನಂತರ ಅಷ್ಟು ಮಾತ್ರವಲ್ಲದೆ ನಾವು 2ನೇ ವಿಷಯ, ಜನರು ಪರಿಶುದ್ಧತೆಗೆ ತಿರುಗಿ ಬರಬೇಕೆಂದು ಪಾಪದ ಪರಿಣಾಮಗಳನ್ನು ಅವರ ಮೇಲೆ ಬರಮಾಡುತ್ತಾನೆ ಎಂಬುದಾಗಿ ನಾವು ಕೇಳಿಸ್ಕೊಳ್ತಾ ಬಂದ್ವಿ. ಅಂದರೆ ದೇವರ ಉದ್ದೇಶ ನಮಗೆ ಪಾಪದ ಪರಿಣಾಮಗಳನ್ನ ನಮಗೆ ಕೊಡುವಂತ ಉದ್ದೇಶ ಏನಂದ್ರೆ ನಾವು ಮತ್ತೆ ತಿರುಗಿ ನಾವು ಪರಿಶುದ್ಧತೆಗೆ ಬರಬೇಕಂತ. ಎಲ್ಲಿಯಾದರೂ ತಪ್ಪಿ ಹೋಗಿದ್ರೆ ದೇವರು ಕೆಲವು ಸಮಸ್ಯೆಗಳನ್ನು ನಮ್ಗೆ ಉಂಟು ಮಾಡುವಾಗ ತಿರುಗಿ ಆ ಪರಿಶುದ್ಧತೆಗೆ ಬರಬೇಕೆಂಬುದಾಗಿ ದೇವರು ಅದರ ಪರಿಣಾಮಗಳ ನಮ್ಮ ಮೇಲೆ ಬರಮಾಡ್ತಾನೆ ಎಂಬ ಸತ್ಯವನ್ನು ನಾವು ಕೇಳಿಸ್ಕೊಳ್ತಾ ಬಂದೆವು. ಅದರಿಂದ ನಮಗೆ ಬರುವಂತ ಕಷ್ಟಗಳ ಹಿಂದೆ ದೇವ್ರಿಗೊಂದು ಒಳ್ಳೆಯ ಉದ್ದೇಶ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲಾ ಕಷ್ಟಗಳು ನಮ್ಮ ಶುದ್ಧೀಕರಣಕ್ಕಾಗಿಯೇ ಆಗಿದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ನಂತರ 3ನೇದಾಗಿ ನೆನ್ನೆ ಕಲಿತಂಥದ್ದು ನುಡಿಯಲ್ಲಿಯೂ ಬೋಧನೆಯಲ್ಲಿಯೂ ನಮ್ಮಿಂದ ದೇವರು ಪರಿಶುದ್ಧತೆಯನ್ನು ಅಪೇಕ್ಷಿಸುತ್ತಾನೆ. ನುಡಿಯಲ್ಲಿಯೂ ನಮ್ಮ ಮಾತಿನಲ್ಲಿಯೂ ಮತ್ತು ನಮ್ಮ ಪ್ರೀಚಿಂಗ್ ಅಥವಾ ಬೋಧನೆಯಲ್ಲಿಯೂ ದೇವರು ಪರಿಶುದ್ಧತೆಯನ್ನ ಅಪೇಕ್ಷಿಸುತ್ತಾನೆ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಅದರಿಂದ ಜ್ಞಾನಾನುಸಾರವಾಗಿ ಮಾತಾಡುವಂಥದ್ದು ಅದು ಯಾಜಕರ ತುಟಿಗಳ ಧರ್ಮವಷ್ಟೇ ಎಂಬುದಾಗಿ ನೋಡ್ತಾ ಬಂದೆ. ಅದರಿಂದ ಜ್ಞಾನಾನುಸಾರವಾಗಿ ದೈವಿಕ ಜ್ಞಾನ, ದೈವಿಕ ತಿಳುವಳಿಕೆಯಿಂದ ಮಾತಾಡುವಂಥದ್ದು ಯಾಜಕನ ಒಂದು ಅದು ತುಟಿಗಳ ಧರ್ಮವಷ್ಟೇ ಎಂಬುದಾಗಿ ನೋಡ್ತಾ ಬಂದೆವು. ಅದರಿಂದ ಜ್ಞಾನಾನುಸಾರವಾಗಿ ಯಾವಾಗಲೂ ನುಡಿಯಬೇಕಾಗಿದೆ. ನಂತರ ನಾವು ಅಂದ್ರೆ ನಾಯಕರುಗಳು ನಾವು ದೇವರ ಸಂದೇಶಕರು ಎಂಬಂತೆ ಬೋಧನೆ ಮಾಡಬೇಕಾಗಿದೆ. ನಾವು ದೇವರ ಸಂದೇಶವನ್ನು ಹೇಳುವಂಥವರು ಎಂಬ ಆ ಹರಿವಿನಲ್ಲೇ ನಾವು ಬೋಧಿಸಬೇಕಾಗಿದೆ ಎಂಬುದನ್ನ ನೋಡ್ತಾ ಬಂದೆವು. ಈ ದೇವರ ವಾಕ್ಯವನ್ನು ಹೇಳುವಾಗ ಯಾವುದೇ ರೀತಿಯಾದಂತಹ ಪಕ್ಷಪಾತ ಇರಬಾರದು, ಮುಖದಾಕ್ಷಿಣ್ಯ ಮಾಡಬಾರದು ಎಂಬುದಾಗಿ ನಾವು ನೋಡ್ತಾ ಬಂದೆ. ಎಲ್ಲರಿಗೂ ಸತ್ಯ ಒಂದೇ, ಇದು ದೇವರ ವಾಕ್ಯ ಪರಿಶುದ್ಧವಾದಂಥದ್ದು, ಪರಿಶುದ್ಧವಾದಂಥ ನುಡಿಗಳು ಆ ದೇವರ ವಚನಗಳಾಗಿವೆ ಎಂಬುದನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅದರಿಂದ ಆ ಪರಿಶುದ್ಧವಾದ ವಾಕ್ಯಕ್ಕೆ ಯಾವುದೇ ಮಿಶ್ರಣ ಮಾಡಲಿಕ್ಕೆ ಹೋಗಬಾರದು ಅಲ್ವೇ. ಅದು ಶುದ್ಧವಾದ ಪಾರಮಾರ್ಥಿಕವಾದ ಶುದ್ಧ ಹಾಲು ಎಂಬುದಾಗಿ ನೋಡುವಂತರಾಗಿದೆ. ಅದಕ್ಕೆ ಯಾವುದನ್ನು ಸೇರಿಸಲಬಾರದು, ಯಾವುದನ್ನು ತೆಗೆಯಬಾರದು. ಆ ಶುದ್ಧವಾದ ವಚನವನ್ನ ಶುದ್ಧವಾಗಿಯೇ ಹೇಳ್ಬೇಕೆಂಬುದನ್ನ ನಾವು ನೋಡುವಂತರಾಗಿದ್ದೇವೆ. ಇದರ ಮುಖಾಂತರ ಏನು ಎಂಬುದಾಗಿ ಹೇಳುವಾಗ ಇದರ ದೇವರ ವಾಕ್ಯದ ಪರಿಶುದ್ಧತೆಯನ್ನು ಯಾವಾಗಲೂ ಕಾಪಾಡುವಂತವರಾಗಿರ್ಬೇಕೆಂಬ ಸತ್ಯವನ್ನು ನೋಡುವಂತರಾಗಿ ದೇವರ ವಾಕ್ಯದ ಪರಿಶುದ್ಧತೆಯನ್ನು ನಾವು ಯಾವಾಗಲೂ ಕಾಪಾಡುವಂತವರು ಆಗಿರ್ಬೇಕು. ನಂತರ ನಾವು ಹೀಗೆ 4ನೇದಾಗಿ ಹೋಗುವಂತ ಒಂದು ವಿಷಯ ಏನಂತಂದ್ರೆ ಇತರರೊಂದಿಗಿರುವ ಸಂಬಂಧದಲ್ಲಿ ನಮ್ಮಿಂದ ದೇವರು ಪರಿಶುದ್ಧತೆಯನ್ನ ಅಪೇಕ್ಷಿಸುತ್ತಾನೆ. ಇತರರೊಂದಿಗಿರ್ತಕ್ಕಂಥ ಸಂಬಂಧದಲ್ಲಿ ದೇವರು ನಮ್ಮಿಂದ ಪರಿಶುದ್ಧತೆಯನ್ನು ಅಪೇಕ್ಷಿಸುತ್ತಾನೆ. ಈಗ ನಾವು ಎಲ್ಲರೊಟ್ಟಿಗೂ ಒಂದು ಒಡನಾಟದಲ್ಲಿ ಇದ್ದೇವೆ. ನಾವು ಇದರ ಅರ್ಥ ಏನಂತಂದ್ರೆ ಬೇರೆಯವರಿಗೆ ಯಾವುದೇ ರೀತಿಯಲ್ಲೂ ನಾವು ತೊಂದರೆ ಕೊಡಬಾರದು ಅಥವಾ ಬೇರೆಯವರಿಗೆ ಕೇಡನ್ನ ಬಯಸಬಾರದು ಎಂಬುದರ ಅರ್ಥದಲ್ಲಿ ಹೇಳುವಂಥದ್ದು ಅಲ್ವೇ. ಅದರರ್ಥ ನಾವು ಇತರರೊಂದಿಗೆ ಒಳ್ಳೆ ಸಂಬಂಧ ಉಳ್ಳವರಾಗಿರ್ಬೇಕು. ನಮ್ಮಿಂದ ಯಾರಿಗೂ ಯಾವ ತೊಂದರೆಗಳು ಕೇಡುಗಳು ಉಂಟಾಗಬಾರದು ಎಂಬ ಸತ್ಯವನ್ನು ಇಲ್ಲಿ ನಾವು ನೋಡುವಂಥದ್ದು. ಇತರರೊಂದಿಗೆ ಸಂಬಂಧ ಏನಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ವಿಶೇಷವಾಗಿ ಇತರರೊಂದಿಗೆ ಸಂಬಂಧ ಎಂಬುದಾಗಿ ಹೇಳುವಾಗ ನಮ್ಮ ದೇವಜನರ ಮಧ್ಯದಲ್ಲಿ ಅಥವಾ ಕರ್ತನಾದಂಥ ಯೇಸು ಕ್ರಿಸ್ತ ನಂಬಿರುವಂಥವರ ಮಧ್ಯದಲ್ಲಿ
ಎಂಬುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದರೆ ಅನ್ಯರ ಜೊತೆಗೆಲ್ಲ ನಾವು ಸಮಸ್ಯೆ ಮಾಡ್ಕೋಬೇಕು ಎಂಬುದಾಗಿ ಅರ್ಥ ಅಲ್ಲ ನಾ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಕಾಂಟೆಕ್ಸ್ಟ್ ಅಲ್ಲಿ ಹೇಳುವ ಸಮಯದಲ್ಲಿ ಏನಂತಂದ್ರೆ, ಇಲ್ಲಿ ದೇವರ ಮಕ್ಕಳು ಅಥವಾ ದೈವ ಜನರೊಂದಿಗೆ ನಾವು ಹೇಗಿರ್ಬೇಕೆಂಬುದನ್ನ ನಾವು ನೋಡುವಂತರಾಗಿದ್ದೇವೆ. ಇತರರೊಂದಿಗೆ ಇರ್ತಕ್ಕಂಥ ಸಂಬಂಧದಲ್ಲಿ ನಾವು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕೆಂಬುದಾಗಿ ದೇವರು ಅಪೇಕ್ಷಿಸುತ್ತಾನೆ. ಓಕೆ, ನಾವೀಗ 10ರಿಂದ 12ನೇ ವರ್ಷ ತನಕ ಓದಿಕೊಳ್ಳುವಂತರಾಗಿರೋಣ. 10ರಿಂದ 12ನೇ ವರ್ಷ ತನಕ. ನಮ್ಮೆಲ್ಲರಿಗೂ ಒಬ್ಬನೇ ತಂದೆಯಷ್ಟೇ, ಒಬ್ಬನೇ ದೇವರು ನಮ್ಮನ್ನು ಸೃಷ್ಟಿಸಿದನಲ್ಲ. ಹೀಗೆಲ್ಲೂ ನಾವು ಒಬ್ಬರಿಗೊಬ್ಬರು ದ್ರೋಹ ಮಾಡಿ ದೇವರು ನಮ್ಮ ಪಿತೃಗಳೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಭಂಗಪಡಿಸುವುದೇಕೆ? ಯಹೂದವು ದ್ರೋಹ ಮಾಡಿದೆ, ಇಸ್ರಾಯೇಲಿನಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಒಂದು ದುರಾಚಾರವು ನಡೆಯುತ್ತಿದೆ. ಯಹೂದವು ಅನ್ಯ ದೇವತೆಯ ಮಗಳನ್ನು ಮದುವೆಯಾಗಿ ಯೆಹೋವನ ಪ್ರಿಯ ದೇವಾಲಯವನ್ನು ಹೊಲೆಗೆಡಿಸಿದೆ. ಇಂತಹ ಕೆಲಸವನ್ನು ನಡೆಸಿದ ಪ್ರತಿಯೊಬ್ಬನ ಕುಟುಂಬದಲ್ಲಿ ಎಬ್ಬಿಸುವನಾಗಲಿ ಉತ್ತರ ಕೊಡುವನಾಗಲಿ ಎಲ್ಲರನ್ನೂ ಯೆಹೋವನು ಯಾಕೋಬಿನ ಗುಡಾರಗಳೊಳಗಿಂದ ನಿರ್ಮೂಲ ಮಾಡುವನು. ಸೇನಾಧೀಶ್ವರ ಯೆಹೋವನಿಗೆ ನೈವೇದ್ಯ ತಂದರ್ಪಿಸುವವನು ಅವನನ್ನು ಕಡಿದು ಬಿಡುವನು ಎಂಬುವಂಥದ್ದೇ. ಈ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಇಲ್ಲಿ ಮೊದಲನೇದಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ಸಂಬಂಧದಲ್ಲಿ ಅಥವಾ ಒಬ್ರಿಗೊಬ್ರು ನಾವು ದ್ರೋಹ ಮಾಡಿಕೊಳ್ಳಬಾರದು ಎಂಬ ವಿಷಯವನ್ನು ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಯಾಕೆ ಎಂಬುದಾಗಿ ಹೇಳುವಾಗ ನಮ್ಮೆಲ್ಲರಿಗೂ ಒಬ್ಬನೇ ತಂದೆಯಷ್ಟೇ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದರರ್ಥ ವಿಶ್ವಾಸಿಗಳಾದಂಥ ನಮ್ಮೆಲ್ಲರಿಗೂ ಒಬ್ಬ ತಂದೆ ಇದ್ದಾನೆ ಅಲ್ವೇ? ಒಬ್ಬನೇ ದೇವರು ನಮ್ಮನ್ನು ಸೃಷ್ಟಿಸಿದಾನಲ್ಲ ಎಂಬುದಾಗಿ ನೋಡುತ್ತೇವೆ. ಅಂದರೆ ದೇವರು ಎಲ್ಲರ ಸೃಷ್ಟಿಕರ್ತನಾಗಿದ್ದಾನೆ, ಆದರೆ ದೇವರು ವಿಶ್ವಾಸಿಗಳ ತಂದೆಯಾಗಿದ್ದಾನೆ. ನಿಮಗಿದು ಈ ಡಿಫರೆನ್ಸ್ ಅರ್ಥವಾಗಬೇಕು. ದೇವರು ಎಲ್ಲರ ಸೃಷ್ಟಿಕರ್ತನಾಗಿದ್ದಾನೆ, ಆದರೆ ದೇವರು ವಿಶ್ವಾಸಿಗಳ ತಂದೆಯಾಗಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾರೆಲ್ಲ ಕರ್ತನಾದಂಥ ಯೇಸು ಕ್ರಿಸ್ತನ ನಂಬಿದ್ದಾರೋ ಅವರೆಲ್ಲರೂ ದೇವರ ಮಕ್ಕಳು, ಅಂದರೆ ದೇವರು ಅವರ ತಂದೆಯಾಗುತ್ತಾನೆ ಎಂಬುದನ್ನ ನೋಡುವಂತರಾಗಿದ್ದೇವೆ. ಎಲ್ಲರೂ ದೇವರ ಸೃಷ್ಟಿಗಳೇ ಸತ್ಯ, ಆದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತರು ಮಾತ್ರವೇ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯತೆ ಉಂಟು. ನಾವು ಯೋಹಾನ್ ಸುವಾರ್ತೆ 1:12 ಓದುವಾಗ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರು ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನೆಂಬುದಾಗಿ ನೋಡುವಂತರಾಗಿದ್ದೇವೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮುಖಾಂತರ ಮಾತ್ರವೇ ನಾವು ದೇವರ ಮಕ್ಕಳಾಗುವಂಥದ್ದು. ಅದಕ್ಕೇನೆ ಯೋಹಾನ 3:1 ಬರೆಯಲ್ಪಟ್ಟಿದೆ, ದೇವರ ಮಕ್ಕಳೆಂಬ ಹೆಸರನ್ನು ಕೊಡುವುದರಲ್ಲಿ ತಂದೆ ಅಂತಹ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಪ್ರಿಯರೇ, ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತವರು ಮಾತ್ರವೇ ದೇವರ ಮಕ್ಕಳು. ಅವರು ಮಾತ್ರವೇ ದೇವರನ್ನ ಅಪ್ಪ ತಂದೆ ಎಂಬುದಾಗಿ ಕೂಗುವಂತ ಆತ್ಮವನ್ನು ಹೊಂದಿರುವಂತವರು. ನಾವು ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ ದೇವರು ನಮ್ಮೊಳಗಡೆ ಅಥವಾ ನಮ್ಮ ಆತ್ಮದಲ್ಲಿ ಮತ್ತೊಂದು ತನ್ನ ಆತ್ಮವನ್ನು ಕಳಿಸಿಕೊಟ್ಟಿದ್ದಾನೆ. ಈ ಆತ್ಮ ನಮ್ಮ ಆತ್ಮದೊಂದಿಗೆ ಹೇಳುವಂತ ಒಂದು ಸಾಕ್ಷಿ ಏನಂತಂದ್ರೆ, ನೀನು ದೇವರ ಮಗನು ಎಂಬುದಾಗಿ ಸಾಕ್ಷಿ ಹೇಳುತ್ತದಂತೆ. ರೋಮಪತ್ರಿಕೆಯಲ್ಲಿ ಓದುವಾಗ ದೇವರಾತ್ಮನು ನಿಮ್ಮ ಆತ್ಮದೊಂದಿಗೆ ನೀನು ದೇವರ ಮಗನೆಂಬುದಾಗಿ ಸಾಕ್ಷಿ ಕೊಡುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಕಾರಣದಿಂದ ನಾವೆಲ್ಲರೂ ಸಹ ದೇವರನ್ನ ಅಪ್ಪಾ ತಂದೆ ಎಂಬುದಾಗಿ ಕೂಗುವಂತ ಒಂದು ಭಾಗ್ಯ ನಮಗೆ ದೊರೆತಿದೆ ಪ್ರಿಯರೇ. ಕರ್ತನಾದಂಥ ಯೇಸು ಕ್ರಿಸ್ತ ನಂಬಿರುವಂತವರೆಲ್ಲರೂ ದೇವರ ಮಕ್ಕಳಾಗಿದ್ದಾರೆ. ದೇವರ ಮಕ್ಕಳಾಗಿದ್ದ ಮೇಲೆ ಅವರು ದೇವರ ಮನೆಗೂ ದೇವರ ಆಸ್ತಿಗೆಲ್ಲ ಬಾಧ್ಯಸ್ಥರಾಗಿದ್ದಾರೆ. ದೇವರ ಮಕ್ಕಳಾಗದೇ ಇದ್ರೆ ಅವರು ದೇವರ ಸಾನ್ನಿಧ್ಯಕ್ಕೂ ಅಥವಾ ದೇವರ ಮನೆಗೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ದೇವರ ಮಕ್ಕಳಾಗಿರುವಂತರು ಮಾತ್ರವೇ ಆ ಮನೆಗೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಈಗ ನನ್ನಮ್ಮ ಇಬ್ಬರು ಮಕ್ಕಳಿಗೆ ಮಾತ್ರವೇ ನಮ್ಮ ಮನೆಗೆ ಬರ್ಲಿಕ್ಕೆ ಹಾಕೊಂಡು ನಮ್ಮ ಮನೇಲಿ ಇರ್ತಕ್ಕಂಥ ಎಲ್ಲದಲ್ಲೂ ಅವ್ರಿಗೆ ಹಕ್ಕಿರುವಂಥದ್ದು. ಮಕ್ಕಳಲ್ಲದವ್ರಿಗೆ ಯಾರಿಗೂ ಹಕ್ಕಿಲ್ಲ ನಮ್ಮ ಮನೆಯಲ್ಲಿ. ಅದೇ ಪ್ರಕಾರವಾಗಿ ದೇವರ ಮನೆಯಲ್ಲಿ ಹಕ್ಕು ಯಾರಿಗಿದೆ ಅಂದ್ರೆ ಮಕ್ಕಳಿಗೆ ಮಾತ್ರ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದರಿಂದ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ, ನಂಬಿಕೆ ಇಟ್ಟವರೆಲ್ಲರೂ ಸಹ. ಯಾರಾದ್ರೂ ಇನ್ನೂ ಸಹ ನಂಬಿಕೆ ಇಡದಿದ್ರೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡದಿದ್ರೆ ನೀವೆಂದಿಗೂ ಸಹ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಿಮ್ಮ ಹೆಸರು ಕ್ರೈಸ್ತರು ಎಂಬುದಾಗಿರ್ಬೋದು, ಒಂದು ವೇಳೆ ನಿಮ್ಮ ಹೆಸರು ಬೇರೆ ಒಂದು ರೀತಿಯಲ್ಲಿ ಬಹಳ ಉನ್ನತವಾದಂತ ಒಂದು ಹೆಸರಿರ್ಬೋದು. ಆದರೆ ದೇವರ ಮಕ್ಕಳಾಗಬೇಕಾದ್ರೆ ಯೇಸು ಕ್ರಿಸ್ತನ ಹೆಸರಲ್ಲಿ ನಂಬಿಕೆ ಇಟ್ಟರೆ ಮಾತ್ರವೇ ದೇವರ ಮಕ್ಕಳಾಗುವಂಥದ್ದು ಎಂಬುದನ್ನ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡುವಂತರಾಗಿದ್ದೇವೆ.
ಅದರಿಂದ ದೇವರ ಮಕ್ಕಳಾದಂಥ ನಮಗೆ ಒಬ್ಬ ತಂದೆ ಇದ್ದಾನೆ, ಆತನು ದೇವರು ತಾನೆ. ಅದರಿಂದ ಅವನನ್ನೇ ಮಾತ್ರ ನಾವು ತಂದೆ ಅಪ್ಪ ಎಂಬುದಾಗಿ ಕರಿಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಅದರಿಂದ ಕರ್ತನಾಂತ ಯೇಸು ಕ್ರಿಸ್ತನು ಹೇಳಿದನು, ನಿಮಗೆ ಒಬ್ಬನೇ ತಂದೆ ಇದ್ದಾನೆ, ಅದರಿಂದ ಯಾರನ್ನೂ ಸಹ ಭೂಲೋಕದಲ್ಲಿ ನಮ್ಮ ತಂದೆ ಎಂಬುದಾಗಿ ಕರೆಯಬೇಡಿರಿ ಎಂಬುದಾಗಿ ಯೇಸು ಕರ್ತನು ಹೇಳಿದ. 23ನೇ ಅಧ್ಯಾಯದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ, ಭೂಲೋಕದಲ್ಲಿ ಯಾರು ನಿಮ್ಮ ತಂದೆ ಎಂಬುದಾಗಿ ಕರಿಬೇಡ್ರಿ. ಫಾದರ್ ಫಾದರ್ ಅಂತ ಕರೀತಾರಲ್ಲ, ಹಾಗೆ ಕರಿಬಾರದು ಅಂತ ಅರ್ಥ. ಯಾರು ಬೋಧಕರು ಎನಿಸಿಕೊಳ್ಬೇಡ್ರಿ, ನಿಮಗೊಬ್ಬನೇ ಬೋಧಕನು. ಗುರುಗಳು ಅನಿಸ್ಕೊಳ್ಬೇಡ್ರಿ, ನಿಮಗೊಬ್ಬನೇ ಗುರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಪ್ರಿಯ ದೇವಜನರೇ, ಮತ್ತೆ ಯೇಸು ಕರ್ತನು ಹೇಳುತ್ತಾರೆ, ನೀವೆಲ್ಲ ಸಹೋದರರು ಎಂಬುದಾಗಿ. ಯಾರನ್ನು ಭೂಲೋಕದಲ್ಲಿ ನಿಮ್ಮ ತಂದೆ ಅಂತ ಕರಿಬೇಡಿ, ಗುರುಗಳಂತ ಕರಿಬೇಡಿ, ಬೋಧಕರಂತ ಕರಿಬೇಡಿ, ನೀವೆಲ್ಲರೂ ಯಾರು ಸಹೋದರರು ಎಂಬುದಾಗಿ ಯೇಸು ಕರ್ತನು ಹೇಳಿದ್ದಾನೆ. ನೀವೆಲ್ಲರೂ ಯಾರು ಸಹೋದರರು ಅಲ್ವಾ? ಈಗ ನಾವೆಲ್ಲರೂ ಸಹ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತವರೆಲ್ಲರೂ ಒಬ್ಬನೇ ತಂದೆ ಮಕ್ಕಳಾಗಿದ್ದೇವೆ. ನಮ್ಮಲ್ಲಿ ಏನುಂಟು? ಸಹೋದರತ್ವ. ಅಬ್ರಾಹ್ಮನಿಗೂ ಲೋಟನಿಗೆ ಏನ್ ಸಂಬಂಧ? ನಮ್ಮೆಲ್ಲರಿಗೂ ಸಹ ಗೊತ್ತಿದೆಯಲ್ಲ. ಅಬ್ರಾಹ್ಮನಿಗೂ ಲೋಟನಿಗೆ ಏನ್ ಸಂಬಂಧ ಅಂದ್ರೆ, ಲೋಟನು ತಮ್ಮನ ಮಗನು ಅಬ್ರಾಹ್ಮನಿಗೆ, ಅದರರ್ಥ ದೊಡ್ಡಪ್ಪ ಎಂಬುದಾಗಿ ಕರೀತಾರಲ್ಲ, ಹಾಗೆ ಲೋಟನು ಅಬ್ರಾಹ್ಮನ ದೊಡ್ಡಪ್ಪ ಅಂತ ಕರಿಬೇಕು. ಆದ್ರೆ ಅಬ್ರಾಹ್ಮನು ತಮ್ಮನ ಮಗನಿಗೆ ಹೇಳೋದೇನು ಗೊತ್ತುಂಟ? ನಾವು ಸಹೋದರರಲ್ಲವೇ ಅಂತ ಹೇಳಿದನು. ಯಾವ ಸಂಬಂಧದಲ್ಲಿ? ದೇವರು ನಂಬಿರುವಂತ ಸಂಬಂಧದಲ್ಲಿ ಪ್ರಿಯರೇ. ಮೋಶೆ ಐಗುಪ್ತ ದೇಶದಿಂದ ಹೊರಗಡೆ ಬಂದಾಗ ತನ್ನ ಸಹೋದರ ನೋಡ್ಲಿಕ್ಕೆ ಬಂದನೆಂಬುದಾಗಿ ಬರೆಯಲ್ಪಟ್ಟಿದೆ. ಸಹೋದರ ಎಂಬುದಾಗಿ ಹೇಳುವಾಗ ಇಸ್ರಾಯೇಲ್ ಜನರ ಕುರಿತಾಗಿ ಹೇಳುವಂಥದ್ದು. ಇಸ್ರಾಯೇಲ್ ಜನರಲ್ಲ ಆತನ ಸಹೋದರರು ಅಂದ್ರೆ ಅರ್ಥ ಅವರೆಲ್ಲರೂ ದೇವರನ್ನು ನಂಬಿದಂತ ಅಥವಾ ದೇವರ ಮಕ್ಕಳಾಗಿದ್ದರಿಂದ ಸಹೋದರ ಎಂಬುದಾಗಿ ಕರೆಯುವುದನ್ನು ನೋಡುವಂತರಾಗಿದ್ದೇವೆ. ಪ್ರಿಯ ದೇವಜನರೇ, ನಾವೆಲ್ಲ ಕರ್ತನಾಂತ ಯೇಸು ಕ್ರಿಸ್ತ ನಂಬಿರುವಂತವರೆಲ್ಲರೂ ನಾವು ಸಹೋದರರು. ನಮಗೆ ಒಬ್ಬನೇ ತಂದೆ ಇದ್ದಾನೆ, ನಮಗೊಬ್ಬನೇ ತಂದೆ ಇದ್ದಾನೆ. ಅದರಿಂದ ನಮ್ಮಲ್ಲಿ ಯಾರಿಗೂ ಸಹ ಯಾವ ರೀತಿಯಾದಂಥ ಅನ್ಯಾಯಗಳನ್ನ ಮೋಸಗಳನ್ನ ನಾವು ಮಾಡಿಕೊಳ್ಳಬಾರದು ಎಂಬ ಸತ್ಯವನ್ನು ಈ ವಾಕ್ಯ ಭಾಗದಲ್ಲಿ ನೋಡುವಂಥದ್ದು. ಅಲ್ಲಿ ನೋಡುತ್ತೇವೆ, ನಮ್ಮೆಲ್ಲರಿಗೂ ಒಬ್ಬನೇ ತಂದೆಯಷ್ಟೇ, ಒಬ್ಬನೇ ದೇವರು ನಮ್ಮನ್ನ ಸೃಷ್ಟಿಸಿದನಲ್ಲ. ಅಂದ್ರೆ ಸೃಷ್ಟಿ ಮಾಡದ ದೇವರು ಒಬ್ಬನೇ, ಎಲ್ಲರನ್ನೂ ಸೃಷ್ಟಿ ಮಾಡಿದನು. ಆದ್ರೆ ನಮ್ಮೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನಷ್ಟೇ, ಒಬ್ಬನ ತಂದೆಯಷ್ಟೇ. ಆ ತಂದೆಯ ಮಕ್ಕಳು ನಾವು. ನಮ್ಮಲ್ಲಿ ಏನಿರಬೇಕು? ಸಹೋದರತ್ವ. ಸಹೋದರತ್ವ ಎಂಬುದಾಗಿ ಹೇಳುವಾಗ ನಮಗೊಬ್ಬ ತಂದೆ ಇದ್ದಾನೆ, ಆ ತಂದೆ ಮನೆಯಲ್ಲಿ ನಾವೆಲ್ಲರೂ ಸಹೋದರರು ಆಗಿದ್ದೇವೆ ಎಂಬ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರಿಂದ ಅಲ್ಲಿ 10ನೇ ವರ್ಷದಲ್ಲಿ ಹೀಗಿರಲು ನಾವು ಒಬ್ಬರಿಗೊಬ್ಬರು ದ್ರೋಹ ಮಾಡಿ ದೇವರು ನಮ್ಮ ಪಿತೃಗಳೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಭಂಗಪಡಿಸುವುದೇಕೆ? ಅದರಿಂದ ಒಬ್ಬರಿಗೊಬ್ಬರು ಅಂದ್ರೆ ಅರ್ಥ ನಮ್ಮಲ್ಲಿ ಸಹೋದರರಲ್ಲಿ ಒಬ್ಬರಿಗೊಬ್ಬರು ನಾವು ದ್ರೋಹ ಮಾಡಿಕೊಳ್ಳಬಾರದು ಅಂತ. ಒಬ್ಬರಿಗೊಬ್ಬರು ನಾವು ಪ್ರೋತ್ಸಾಹ ಮಾಡಿಕೊಂಡು ಒಬ್ಬರಿಗೊಬ್ಬರು ನಾವು ಒಬ್ಬರ ಬಾರನೊಬ್ಬರ ಹೊರಬೇಕೆಂಬುದಾಗೆಲ್ಲ ದೇವರ ವಾಕ್ಯ ಇರುವಾಗ ನಾವು ಒಬ್ಬರಿಗೊಬ್ಬರು ಎಂದಿಗೂ ಸಹ ದ್ರೋಹ ಮಾಡಿಕೊಳ್ಳಬಾರದೆಂಬುದಾಗಿ ನೋಡುವಂತರಾಗಿದ್ದೇವೆ. ನಾವು ದೇವರ ವಾಕ್ಯದಲ್ಲಿ ಒಬ್ಬರಿಗೊಬ್ಬರು ಏನ್ ಮಾಡ್ಬೇಕು ಅಂತ ಬರೆಯಲ್ಪಟ್ಟಿದ್ದಾರೆ, ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಷ್ಟೋ ವಚನಗಳಲ್ಲಿ, ಸಾಕಷ್ಟು ವಚನಗಳು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 1 ಯೋಹನ 3:11, 23, 7:4, 11, 12ನೇ ವಚನ ಈಗೆಲ್ಲ ಓದುವ ಸಮಯದಲ್ಲಿ ಒಬ್ಬರಿಗೊಬ್ಬರು ಪ್ರೀತಿಸು. ಲವ್ ಒನ್ ಅನದರ್, ಲವ್ ಒನ್ ಅನದರ್, ಲವ್ ಒನ್ ಅನದರ್. ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ರಿ, ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ರಿ ಎಂಬುದಾಗಿ ಬರೆಯಲ್ಪಟ್ಟಿರೋದನ್ನ ನೋಡುವಂತರಾಗಿದೆ. ರೋಮಪತ್ರಿಕೆ ಬರುವಾಗ ನಿಮಗೆ ಒಬ್ಬರಿಗೊಬ್ಬರು ಪ್ರೀತಿಸುವ ಋಣ ಬರುತ್ತೆ, ನಿಮಗೆ ಯಾವ ಸಾಲವೂ ಇರಬಾರದೆಂಬುದಾಗಿ ಬರೆಯಲ್ಪಟ್ಟಿರುವುದನ್ನ ನೋಡುವಂತರಾಗಿದ್ದೇವೆ. ಒಬ್ಬರಿಗೊಬ್ಬರು ಪ್ರೀತಿಸಬೇಕೆಂಬುದಾಗಿ ನೋಡುತ್ತೇವೆ. ರೋಮಪತ್ರಿಕೆ 13:8 ವಚನಕ್ಕೆ ಬರೋಣ. ಅಲ್ಲಿ ನೋಡಿ, ರೋಮಪತ್ರಿಕೆ 13:8 ವರ್ಷದಲ್ಲಿ ಅಲ್ಲೂ ಸಹ ಬರೆಯಲ್ಪಟ್ಟಿದೆ. ಅದೇನೆ ನಾನು ಹೇಳಿದಂತ ವಚನ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವು ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ನೋಡಿ, ಗಮನಿಸಿ, ವಾಕ್ಯದಲ್ಲಿ ಎಷ್ಟು ಚಂದವಾಗಿದೆ. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನು ನೆರವೇರಿಸಿದ್ದಾನೆ. ಹೇಗೆಂದರೆ ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರರ ಸೊತ್ತನ್ನು ಆಶಿಸಬಾರದು, ಈ ಮೊದಲಾದ ಎಲ್ಲ
ಕಟ್ಟಳೆಗಳು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂಬ ಒಂದೇ ಮಾತನಾಡಕವಾಗಿದೆ. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ, ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ ಅಂದ್ರೆ ಪ್ರೀತಿ ಮಾಡುವಂತ ವ್ಯಕ್ತಿ ಬೇರೆಯವ್ರಿಗೆ ಯಾವ ತೊಂದರೆಯನ್ನು ಕೊಡಲ್ಲ ಅಂತ ಅರ್ಥ. ಯಾರ ಮೇಲೆ ನಿಮಗೆ ಪ್ರೀತಿ ಇದೆ ಆ ವ್ಯಕ್ತಿಗೆ ಯಾವ ತೊಂದರೆ ಕೊಡಲ್ಲ ಅಂತ ಅರ್ಥ. ದೇವರು ಹೇಳೋದೇನು? ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ರಿ. ಕರ್ತನಾದ ಯೇಸು ಕ್ರಿಸ್ತ ನಿಮ್ಗೊಂದು ಹೊಸ ಆಜ್ಞೆ ಕೊಡ್ತೇನೆ ಅಂತ ಹೇಳಿದ್ರು. ಏನು ಹೊಸ ಆಜ್ಞೆ? ಏನು ಹೊಸ ಆಜ್ಞೆ ಎಂಬುದಾಗಿ ಹೇಳುವಾಗ ಪ್ರೀತಿ. ಯಾವ ರೀತಿ ಪ್ರೀತಿ? ಅದು ಹೊಸ ಆಜ್ಞೆ ಹೆಂಗಾಗ್ತದೆ? ಹೊಸ ಆಜ್ಞೆ ಆಗ್ತದೆ. ಹೇಗಾಗ್ತದೆ ಅಂದ್ರೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸ್ರಿ ಅಂತ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ಒಬ್ಬರನ್ನೊಬ್ಬರು ಪ್ರೀತಿಸಿದ ಹೊಸ ಆಜ್ಞೆ. ಅದರಿಂದ ಪ್ರಿಯರೇ, ಯೇಸು ಕರ್ತನು ಪ್ರೀತಿ ಮಾಡಿದ ಹಾಗೆ ನಾವು ಒಬ್ಬರಿಗೊಬ್ಬರು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಬ್ರಿಗೊಬ್ರು ನಾವು ದ್ರೋಹ ಮಾಡಿಕೊಳ್ಳಬಾರದು, ಒಬ್ಬರಿಗೊಬ್ಬರು ಪ್ರೀತಿಸಬೇಕೆಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನೋಡುವಂತರಾಗಿದ್ದೇವೆ. ನಂತರ ನಾವು ನೋಡುವ ಸಮಯದಲ್ಲಿ ಒಬ್ಬರಿಗೊಬ್ಬರು ಗುಣಗುಟ್ಟಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಪೇತ್ರನ ಬರೆದ ಪತ್ರಿಕೆ 4:9 ಓದುವಾಗ, 1 ಪೇತ್ರ 4:9 ಓದುವಾಗ, ನಾಲ್ಕು 9ರಲ್ಲಿ ಅಲ್ಲಿ ನೋಡಿ, ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿ ಸತ್ಕಾರ ಮಾಡ್ರಿ. ಅಂದ್ರೆ ಅತಿ ಸತ್ಕಾರ ಮಾಡ್ರಿ, ಒಬ್ಬರಿಗೊಬ್ರು ಗುಣಗುಟ್ಕೋಬೇಡಿ. ಅಂದ್ರೆ ಒಬ್ಬರಿಗೊಬ್ರು ಅತಿ ಸತ್ಕಾರ ಮಾಡಿ ಅಂತ ಅಲ್ವೇ? ಗುಣಗುಟ್ಟದೆ ಅತಿ ಸತ್ಕಾರ ಮಾಡ್ರಿ, ಒಬ್ಬರಿಗೊಬ್ಬರು ಗುಣಗುಟ್ಟದೆ ಅತಿ ಸತ್ಕಾರ ಮಾಡ್ರಿ ಎಂಬುದಾಗಿ ಹೇಳೋದನ್ನ ನೋಡುವಂತರಾಗಿದೆ. ಯಾಕೆ ಈಗೆಲ್ಲ ನಮಗೆ ದೇವರು ಕೇಳುವಂಥದ್ದು? ಯಾಕೆ? ನಾವೆಲ್ಲ ಸಹೋದರರು. ಅದರಿಂದ ನಮ್ಮಲ್ಲಿ ಒಂದೇ ತಂದೆ ಇದ್ದಾನೆ ಅಲ್ವಾ? ನಮ್ಮೆಲ್ಲರಿಗೂ ಒಂದೇ ಆತ್ಮ, ಒಂದೇ ಸ್ನಾನ, ಒಂದೇ ನಿರೀಕ್ಷೆ, ಒಂದೇ ಪದವಿ. ಹೀಗಿರುವ ಸಮಯದಲ್ಲಿ ನಮ್ಮಲ್ಲಿ ಗುಣಗುಟ್ಟಬಾರದು, ಒಬ್ಬರಿಗೊಬ್ಬರು ನಾವು ಹಿತವನ್ನೇ ಬಯಸ್ಕೋಬೇಕೆಂಬುದನ್ನ ನಾವು ನೋಡುವಂತರಾಗಿದ್ದೇವೆ. ಬೇರೆ ಇಂದ ಯಾಕೋನ್ ಪತ್ರಿಕೆ 4:11 ಓದುವಾಗ, ಒಬ್ಬರಿಗೊಬ್ಬರು ನಿಂದಿಸಬಾರದು ಅಂತ ಬರೆಯಲ್ಪಟ್ಟಿದೆ ನೋಡಿ. ಯಾಕೋನ್ ಪತ್ರಿಕೆ 4:11 ಓದಿಕೊಳ್ಳೋಣ. ಅಲ್ಲಿ ನೋಡಿ, ಸಹೋದರರೇ ಒಬ್ಬರನ್ನೊಬ್ಬರು ನಿಂದಿಸಬೇಡ್ರಿ. ನೋಡ್ರಾ? ಸಹೋದರರೇ ಒಬ್ಬರನ್ನೊಬ್ಬರು ನಿಂದಿಸಬೇಡ್ರಿ. ಅಲ್ಲೆಲ್ಲ ಪದ ನೋಡಿ, ಸಹೋದರರೇ 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 ಅಂತ ಬರೆಯಲ್ಪಟ್ಟಿದೆ ಅಲ್ವೇ? ನೀವು ವಚನಗಳೆಲ್ಲ ಓದುವಾಗ ಯಾವಾಗಲೂ ಒಂದು ವಿಶ್ವಾಸಿಗಳ ಗುಂಪಿಗೆ, ವಿಶ್ವಾಸಿಗಳಿಗೆ ಭಕ್ತರು ಬರೆಯುವಾಗ ಸಹೋದರರೇ ಸಹೋದರರೇ ಅಂತ ಬರೆಯುವುದನ್ನು ನೋಡುವಂತರಾಗಿದ್ದೇವೆ. ಯಾಕೆ? ಒಂದೇ ತಂದೆ, ನಾವೆಲ್ಲ ಮಕ್ಕಳು. ಅದರಿಂದ ನಮ್ಮಲ್ಲೇನು? ಸಹೋದರರು. ಅದರಿಂದ ಸಹೋದರರೇ. ಇಂಗ್ಲಿಷಲ್ಲಿ ಬ್ರದರನ್ ಬ್ರದರನ್ ಅಂತಾನೆ ಇರುವಂಥದ್ದು. ಯೇಸು ಕ್ರಿಸ್ತ ಹೇಳಿದ್ರು, ಯು ಆರ್ ಆಲ್ ಬ್ರದರನ್ ಅಂತ. ನೀವು ಓದ್ಕೊ ಬನ್ನಿ, ಪತ್ರಿಕೆಗಳಲ್ಲಿ ಸಂಬೋಧನೆ ಹೇಗಿದೆ, ಎಲ್ಲ ಕಡೆ ಹುಡ್ಕೊಂಡು ಸಹೋದರರೇ. ನೋಡಿ, ಇಲ್ಲಿನೇ 5ನೇ 7ನೇ ವರ್ಷದಲ್ಲೂ ಸಹ ಸಹೋದರರೇ. 12ನೇ ವಚನ ಸಹ ಮುಖ್ಯವಾಗಿ ನನ್ನ ಸಹೋದರರೇ. 19ನೇ ವಚನ ಸಹ ನನ್ನ ಸಹೋದರರೇ. ಬೇರೆ ಎಷ್ಟು ಚಂದವಾದಂಥದ್ದು ದೇವರ ಮಕ್ಕಳಲ್ಲಿ ಇಂಥ ಒಂದು ಸಂಬಂಧ ಇರುವಂಥದ್ದು. ಅದರಿಂದ ಸಹೋದರರೇ ಒಬ್ಬರಿಗೊಬ್ಬರು ನಿಂದಿಸಬೇಡ್ರಿ. ಯಾವನಾದರೂ ತನ್ನ ಸಹೋದರನ ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಅದರಿಂದ ನಿಂದಿಸಬಾರದು, ಒಬ್ಬರಿಗೊಬ್ಬರು ನಿಂದಿಸಿಕೊಳ್ಳಿಕ್ಕೆ ಹೋಗಬಾರದು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಗುಣಗುಟ್ಟಬಾರದು, ನಿಂದಿಸಬಾರದು. ಅದಕ್ಕೆ ಬದಲಾಗಿ ಏನೆಲ್ಲ ಮಾಡಬೇಕು? ಪ್ರೀತಿ ಮಾಡಬೇಕು ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನ ನೋಡುವಂತರಾಗಿದ್ದೇವೆ. ನಂತರ ಪೇತ್ರನ ಬರೆದ ಪತ್ರಿಕೆ 3:8 1 ಪೇತ್ರ 3:8 ಬರೆಯಲ್ಪಟ್ಟಿದೆ. ಓದುವಾಗ, ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ. ನೋಡಿ, ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿ ಅಣ್ಣ ತಮ್ಮದರಂತೆ ಒಬ್ಬರನ್ನೊಬ್ಬರು ಪ್ರೀತಿಸ್ರಿ. ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸ್ರಿ ಎಂಬುದಾಗಿ ಹೇಳಲ್ಪಟ್ಟಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಅದನ್ನ ಬಿಟ್ಟು ಏನು ಮಾಡ್ಲಿಕ್ಕೆ ಹೋಗ್ಬಿಡು. ಕರುಣೆಯು ದೀನಭಾವ ಉಳ್ಳವರಾಗಿರಿ. ಏನ್ ಮಾಡಬಾರ್ದು? ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸ್ರಿ.
ಎಷ್ಟು ಚಂದವಾದಂಥದ್ದು ದೇವ್ರ ಮಕ್ಕಳಿಗೆ ದೇವ್ರು ಕೊಡುವಂತ ಒಂದು ಗೈಡೆನ್ಸ್ ಅಥವಾ ಒಂದು ಮಾರ್ಗದರ್ಶನ ಪ್ರಿಯರೇ. ಅದರಿಂದ ಒಬ್ಬರಿಗೊಬ್ಬರು ಎಂದಿಗೂ ಸಹ ನಿಂದಿಸ್ಲಿಕ್ಕೆ ಹೋಗ್ಬಾರ್ದು ಎಂಬುದನ್ನೇ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಅದರಿಂದ ಏನೆಲ್ಲ ನಾವು ಮಾಡಬೇಕಾಗಿದೆ ಎಂಬುದಾಗಿ ಹೇಳುವಾಗ, ನಾವು ಒಳ್ಳೇದಾಗುವುದನ್ನೇ ಅಥವಾ ಇತರ ಆತ್ಮೀಕ ಪ್ರಯೋಜನ ಆಗುವುದನ್ನೇ ಅಥವಾ ಅವ್ರಿಗೆ ಒಳ್ಳೇದಾಗುವುದನ್ನೇ ನಾವು ಬಯಸುವಂತರಾಗಿರ್ಬೇಕೆಂಬುದನ್ನ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಹಾಗೆ ನಾನು ಅನೇಕ ವಚನಗಳು ನಿಮಗೆ ಕೊಡುತ್ತೇನೆ, ಆ ವಚನಗಳ ಒಂದು ವೇಳೆ ಬರ್ಕೊಂಡು ಮನೆಯಲ್ಲಿ ನೀವು ಓದ್ಕೊಳ್ಳಿ. ಒಬ್ಬರಿಗೊಬ್ಬರು ನಾವು ದೀನತೆ ಉಳ್ಳವರಾಗಿರ್ಬೇಕೆಂಬುದನ್ನು ನೋಡುತ್ತೇವೆ, ತಗ್ಗಿಸ್ಕೊಳ್ಬೇಕಂತ. 1 ಪೇತ್ರ 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ದೀನ ಮನಸ್ಸುಳ್ಳ ಒಬ್ಬರಿಗೊಬ್ಬರು ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. ದೀನ ಮನಸ್ಸುಳ್ಳವರಾಗಿರ್ಬೇಕೆಂಬುದಾಗಿ ನೋಡುವಂತರಾಗಿದ್ದೇವೆ. ಮತ್ತು ಒಬ್ಬರಿಗೊಬ್ಬರು ನಾವು ಪ್ರೋತ್ಸಾಹ ಮಾಡಿಕೊಳ್ಬೇಕೆಂಬುದಾಗಿ ನೋಡುತ್ತೇವೆ. ಅದು ಇಬ್ರಿಯ ಗ್ರಂಥ 3:13 ವಚನದಲ್ಲಿ ಬರೆಯಲ್ಪಟ್ಟಿದೆ, 10:25 ಬರೆಯಲ್ಪಟ್ಟಿದೆ, 1 ಥೆಸಲೋನಿಕ 5:11 ಬರೆಯಲ್ಪಟ್ಟಿದೆ. ಎನ್ಕರೇಜ್ ಒನ್ ಅನದರ್ ಅಂತ, ಒಬ್ಬರಿಗೊಬ್ಬರು ಪ್ರೋತ್ಸಾಹ ಮಾಡಿಕೊಳ್ಳ್ರಿ. ಒಂದು ವೇಳೆ ಒಬ್ಬ ಸಭೆಗೆ ಆ ರೂಢಿಯಾಗಿ ತಪ್ಪಿಸ್ಕೊಳ್ತಾ ಇರ್ತಾನೆ, ಬರದೇ ಇರ್ತಾನೆ, ಅವನನ್ನ ಏನ್ ಮಾಡ್ರಿ, ಎನ್ಕರೇಜ್ ಮಾಡ್ಲಿ ಬರ್ಲಿಕ್ಕೆ. ಒಬ್ಬರಿಗೊಬ್ಬರು ಎನ್ಕರೇಜ್ ಮಾಡಿ ಎಚ್ಚರಿಸ್ರಿ. ಸಭೆಯಾಗಿ ಕೂಡಿಕೊಳ್ಳೋದನ್ನ ಕೆಲವು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನೀವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸ್ರಿ, ಕರ್ತನ ಬರೋಣ ಹತ್ತಿರ ಆಗ್ತಾ ಇದೆ ಅಂತ ಎನ್ಕರೇಜ್ ಮಾಡ್ಬೇಕೆಂಬುದಾಗಿ ನೋಡುವಂತರಾಗಿದ್ದೇವೆ. ನಾವು ದೀನತೆ ಉಳ್ಳವರಾಗಿರ್ಬೇಕು, ನಾವು ಎಲ್ಲ ಅದು ಪ್ರೋತ್ಸಾಹಿಸುವಂತವರು ಆಗಿರ್ಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಾವು 1 ಪೇತ್ರ 3:8 ಐಕ್ಯವಾಗಿರ್ಬೇಕೆಂಬುದನ್ನು ನೋಡುತ್ತೇವೆ. ನಂತರ ರೋಮಪತ್ರಿಕೆ 12:16 ಸಹ ನೋಡುತ್ತೇವೆ, ನಿಮ್ಮಲ್ಲಿ ಏಕ ಮನಸ್ಸುಳ್ಳವರಾಗಿರಿ, ಐಕ್ಯತೆ ಇರಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ನಂತರ ಮಾತ್ರ ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ ಎಂಬುದಾಗಿ ನೋಡ್ತೇವೆ. ಅದು ಗಲಾತ್ಯ ಪತ್ರಿಕೆ 5:13 ಬರೆಯಲ್ಪಟ್ಟಿದೆ, ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ ಅಂತ. ನಂತರ ಒಬ್ಬರ ಭಾರನೊಬ್ಬರು ಹೊರ್ರಿ ಎಂಬುದಾಗಿ ನಾವು ಗಲಾತ್ಯ ಪತ್ರಿಕೆ 6ನೇ ನಾವು ನೋಡುತ್ತೇವೆ. ಎಫೆಸ 4:2 ಸಹ ನಾವು ನೋಡುವಂತರಾಗಿದೆ. ಒಬ್ಬರ ಭಾರನೊಬ್ಬರು ಸ್ವಲ್ಪ ಕಷ್ಟ ಇರುವಾಗ ಅವರ ಭಾರವನ್ನು ಸ್ವಲ್ಪ ನಾವು ಸಹ ತೆಗೆದುಕೊಳ್ಳುವಂಥದ್ದು. ನಾನು ಹೇಳುವಂಥದ್ದು ದೇವರ ಮಕ್ಕಳಲ್ಲಿ ಇರಬೇಕಾದಂಥ ಒಂದು ಫೆಲೋಶಿಪ್, ಒಂದು ಅನ್ಯೂನ್ಯತೆ ಇದು. ಯಾಕೆ ನಾವೆಲ್ಲ ಒಂದೇ ತಂದೆ ಮಕ್ಕಳು ಆಯ್ತಲ್ವೇ. ನಂತರ ಒಬ್ರಿಗೊಬ್ರು ಕರುಣೆ ತೋರಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಎಫೆಸ 4:32. ಮತ್ತು ಒಬ್ಬರಿಗೊಬ್ಬರು ಕ್ಷಮಿಸಿರಿ ಎಂಬುದಾಗಿ ಕೊಲೊಸ್ಸೆ 3:13 ಬರೆಯಲ್ಪಟ್ಟಿದೆ. ಒಬ್ಬರಿಗೊಬ್ಬರು ನಾವು ಕ್ಷಮಿಸಬೇಕೆಂಬುದಾಗಿ ನೋಡುತ್ತೇವೆ. ಒಬ್ಬರಿಗೊಬ್ಬರು ಬುದ್ಧಿ ಹೇಳ್ಕೊಳ್ರಿ ಎಂಬುದಾಗಿ ಕೊಲೊಸ್ಸೆ 3:16 ಬರೆಯಲ್ಪಟ್ಟಿದೆ. ಒಬ್ಬರಿಗೊಬ್ಬರು ಗೌರವಿಸಿರಿ ಎಂಬುದಾಗಿ ರೋಮ 12:10 ಬರೆಯಲ್ಪಟ್ಟಿದೆ. ಒಬ್ಬರಿಗಿಂತ ಒಬ್ಬರು ಮಾನ ಮರ್ಯಾದೆ ತೋರಿಸಲು ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ ಅಂತ ಹೇಳಲ್ಪಟ್ಟಿದೆ ಪ್ರೇರೆ. ಒಬ್ಬರಿಗಿಂತ ಒಬ್ಬರು ಗೌರವದಲ್ಲೂ ಸಹ ಮುಂದಾಗಿರ್ಬೇಕೆಂಬುದನ್ನ ನೋಡುವಂತರಾಗಿದ್ದೇವೆ. ಹಾಗೆ ಒಬ್ಬರಿಗೊಬ್ಬರು ಸ್ವೀಕಾರ ಮಾಡಿಕೊಳ್ರಿ ಎಂಬುದಾಗಿ ಬರೆಯಲ್ಪಡುತ್ತೆ. ಅದು ರೋಮಪತ್ರಿಕೆ 5:15 ವಚನದಲ್ಲಿ ಬರೆಯಲ್ಪಟ್ಟಿದೆ. ನಂತರ ಒಬ್ರಿಗೊಬ್ರು ಒಂದು ಮಾರ್ಗದರ್ಶನ ಮಾಡ್ರಿ ಎಂಬುದಾಗಿ ರೋಮಪತ್ರಿಕೆ 15:14 ಬರೆಯಲ್ಪಟ್ಟಿದೆ. ಹೀಗೆ ನೋಡುವ ಸಮಯದಲ್ಲಿ ಪ್ರಿಯರೇ, ಒಬ್ಬರಿಗೊಬ್ಬರು ಒನ್ ಅನದರ್ ಎನ್ಕರೇಜ್, ಸರ್ವ್, ಹಾನರ್, ಹೀಗೆಲ್ಲ ನೋಡುತ್ತೇವೆ. ಗೌರವಿಸು, ಐಕ್ಯವಾಗಿರಿ, ದೀನತೆ ಉಳ್ಳವರಾಗಿರಿ, ಕ್ಷಮಿಸಿರಿ ಎಂಬುದಾಗೆಲ್ಲ ಬರೆಯಲ್ಪಟ್ಟಿರೋದನ್ನು ನೋಡುವಂತರಾಗಿದ್ದೇವೆ. ಇದು ಕ್ರಿಸ್ತಿಯ ಜೀವನ, ಇದು ತಾನೇ ದೇವರ ಮಕ್ಕಳ ಜೀವನ. ಅದಕ್ಕೆ ಬದಲಾಗಿ ಯಾರಿಗೂ ಏನು ಅಡ್ಡಿ ಅಡೆತಡೆಗಳನ್ನ ಹಾಕಬಾರದು ಎಂಬುದಾಗಿ ನೋಡುವಂತರಾಗಿದ್ದೇವೆ. ರೋಮಪತ್ರಿಕೆ 14:13 ವಚನಕ್ಕೆ ಬರೋಣ. ರೋಮಪತ್ರಿಕೆ 14:13 ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ಓದ್ತೇವೆ, ಆದ ಕಾರಣ ಇನ್ನು ಮೇಲೆ ಒಬ್ಬರ ವಿಷಯದಲ್ಲೊಬ್ಬರು ತೀರ್ಪು ಮಾಡದೇ ಇರೋಣ, ಅದಕ್ಕೆ ಬದಲಾಗಿ ಸಹೋದರನ ಎದುರಿಗೆ ಅಡ್ಡಿಯನ್ನಾಗಲಿ ಎಡತಡೆಯನ್ನಾಗಲಿ ಹಾಕಬಾರದೆಂದು ತೀರ್ಮಾನಿಸಿಕೊಳ್ಳಿರಿ. ಗಮನಿಸಿ, ವಾಕ್ಯದಲ್ಲಿ ಅಡೆತಡೆ ಹಾಕಬಾರದು ಎಂಬುದಾಗಿ ತೀರ್ಮಾನಿಸಿಕೊಳ್ಳಬೇಕೆಂಬುದಾಗಿ ನೋಡುವಂತರಾಗಿದ್ದೇವೆ. 19ನೇ ವಚನ ಓದುವಾಗ, ನಾವು ಸಮಾಧಾನಕ್ಕೂ ಪರಸ್ಪರ ಭಕ್ತಿವೃದ್ಧಿಗೂ ಅನುಕೂಲವಾಗಿರುವುಗಳನ್ನ ಸಾಧಿಸಿಕೊಳ್ಳೋಣ. ಪರಸ್ಪರ ಭಕ್ತಿವೃದ್ಧಿಗೆ, ಪರಸ್ಪರವಾಗಿ ಸಮಾಧಾನವಾಗಿರ್ಲಿಕ್ಕೆ ಅನುಕೂಲವಾಗಿರುವುಗಳನ್ನ ಸಾಧಿಸಿಕೊಳ್ಳೋಣ ಎಂಬುದಾಗಿ ಇಡುವುದನ್ನ ನೋಡುವಂತರಾಗಿದ್ದೇವೆ. ಒಬ್ಬರಿಗೊಬ್ಬರು ದ್ರೋಹ ಮಾಡಿಕೊಳ್ಳಬಾರದು. ಯಾಕೆ ಕೊರಿಂಥ ಸಭೆಯಲ್ಲಿ ಏನ್ ನಡೀತೆ ಅಂತ ಗೊತ್ತುಂಟ ನಿಮ್ಗೆ? ಕೊರಿಂಥ ಸಭೆಯಲ್ಲಿ ಒಬ್ರಿಗೊಬ್ರು ವ್ಯಾಜ್ಯ ಆಡಿ ಕೋರ್ಟ್ಗೆ ಹೋಗ್ತಾ ಇರೋದು. ಕೋರ್ಟ್ ಅಂತಂದ್ರೆ ಅನೇಕರನ್ನ ಕರ್ಕೊಂಡು ಬಂದು ದೇವಸ್ಥಾನದಲ್ಲಿ ದೇವಾಲಯದಲ್ಲಿ ಕೂರಿಸ್ಕೊಂಡು ಏನ್ ಮಾಡಿದ್ರು, ಅನ್ಯ ಜನರು ತೀರ್ಪು ಮಾಡ್ಬೇಕಾಗಿ ಬಂದಂತ ಇವರಿಗೆ ನಾವು ನೋಡ್ತೇವೆ. ಅಂದ್ರೆ ಏನ್ ನಡೀತೈತೆ ಸಭೆಯಲ್ಲಿ ಎಂಬುದನ್ನು ನೋಡುವಾಗ, ಸಭೆಯಲ್ಲಿ ಒಬ್ರಿಗೊಬ್ರು ಅನ್ಯಾಯ ಮಾಡ್ಕೊತಾ ಇದ್ದಾರೆ.
ನಾವು ಅಲ್ಲಿ ನೋಡೋ ಸಮಯದಲ್ಲಿ 6ನೇ ಅಧ್ಯಾಯಕ್ಕೆ ಬರುವಾಗ 1 ಕೊರಿಂಥ 6ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಪೌಲನು ಅದನ್ನ ಬರೆದು ಅವ್ರನ್ನ ಕ್ರಮಪಡಿಸುವುದು ನೋಡುತ್ತೇವೆ. ಏನ್ ನಡೀತಾ ಇತ್ತು ಅಲ್ಲಿ ಎಂಬುದಾಗಿ ನೋಡೋ ಸಮಯದಲ್ಲಿ ಸಹೋದರನು ಸಹೋದರನಿಗೆ ಅನ್ಯಾಯ ಮಾಡ್ತಾ ಇದ್ದ ಎಂಬುದಾಗಿ ನೋಡುತ್ತೇವೆ. ನೋಡಿ, ಆ 1ನೇ ವಚನದಿಂದ ಸಹ ಓದುವಾಗ ನಮಗೆ ಅಲ್ಲಿ ಅರ್ಥವಾಗ್ತದೆ. 8ನೇ ವಚನ ಓದ್ಕೊಳ್ಳೋಣ. ಆದರೆ ನೀವು ಅನ್ಯಾಯ ಮಾಡುತ್ತೀರಿ, ಆಸ್ತಿಯನ್ನು ಅಪಹರಿಸುತ್ತೀರಿ, ಸಹೋದರಲ್ಲಿಯೇ ಹೀಗೆ ಮಾಡುತ್ತೀರಿ. ನೋಡಿ, ಗಮನಿಸಿ, ಏನ್ ಮಾಡ್ತಾ ಇದ್ದೀರಿ ನೀವು ಅನ್ಯಾಯ ಮಾಡುತ್ತೀರಿ, ಆಸ್ತಿಯನ್ನು ಅಪಹರಿಸುತ್ತೀರಿ, ಸಹೋದರಲ್ಲಿಯೇ ಹೀಗೆ ಮಾಡುತ್ತೀರಿ. ಆಯ್ತಲ್ವೇ? ಹೀಗೆ ಅನ್ಯಾಯ, ಆಸ್ತಿ ಅಪಹರಿಸುವಂಥದ್ದು ಈ ಸಹೋದರರ ಮಧ್ಯದಲ್ಲಿದೆ. ಹೀಗಿರುವ ಸಮಯದಲ್ಲಿ ಈ ಒಂದು ವ್ಯಾಜ್ಯವನ್ನ ಎಲ್ಲಿಗೆ ತಕೊಂಡೋಗಿದ್ದಾರೆ? ನ್ಯಾಯ ತೀರಿಸಲಿಕ್ಕೋಸ್ಕರ ಅನ್ಯ ಜನರ ಮಧ್ಯಕ್ಕೆ ತಕೊಂಡೋಗಿದ್ದಾರೆ. ಅದನ್ನೇ ಇಲ್ಲಿ ಹೇಳುವಂಥದ್ದು. ಏನಂತೆ? 6ನೇ ವಚನ ಓದುವಾಗ ಹೀಗೆ ಬರೆಯಲ್ಪಟ್ಟಿದೆ. 5ರಿಂದ ಓದೋಣ. ನಿಮ್ಮಲ್ಲಿ ನಾಚಿಕೆ ಹುಟ್ಟಿಸುವುದಕ್ಕೆ ಇದನ್ನು ಹೇಳುತ್ತೇನೆ. ಏನು? ತನ್ನ ಸಹೋದರರ ಮಧ್ಯದಲ್ಲಿ ನ್ಯಾಯವನ್ನು ಬಗೆಹರಿಸಬಲ್ಲವನಾದ ಜಾಣನು ನಿಮ್ಮಲ್ಲಿ ಒಬ್ಬನಾದರೂ ಇಲ್ಲವೋ? ಸಹೋದರನು ಸಹೋದರನ ಮೇಲೆ ವ್ಯಾಜ್ಯ ಮಾಡುವುದೇ ಅಲ್ಲದೆ ಅದನ್ನು ಕ್ರಿಸ್ತ ಭಕ್ತರಲ್ಲದವರ ಮುಂದೆ ತೆಗೆದುಕೊಂಡು ಹೋಗುವುದು ಸರಿಯೋ? ನಿಮ್ಮಲ್ಲಿ ವ್ಯಾಜ್ಯವಾಡುವುದೇ ನೀವು ಸೋತವರೆಂಬುದಕ್ಕೆ ಗುರುತು. ಅದಕ್ಕಿಂತ ಅನ್ಯಾಯವನ್ನು ಯಾಕೆ ಸಹಿಸಬಾರದು? ಆಸ್ತಿಯ ನಷ್ಟವನ್ನು ಯಾಕೆ ತಾಳಬಾರದು? ಈ ವಾಕ್ಯದಲ್ಲಿ ನೋಡಿದ್ರ, ಇವರೆಲ್ಲ ವಿಶ್ವಾಸಿಗಳು ಒಂದೇ ರೊಟ್ಟಿ ಒಂದೇ ಪಾತ್ರೆ ಮುರಿಯುವಂತವ್ರು, ಒಂದೇ ಪಾತ್ರೆಯಲ್ಲಿ ಕುಡಿಯುವಂತವ್ರು, ಒಂದೇ ಸ್ಥಳದಲ್ಲಿ ಬಂದು ಆರಾಧನೆ ಮಾಡ್ತಾ ಇದಾರೆ. ಆದ್ರೆ ಏನ್ ನಡೀತಾ ಇದೆ ಇಲ್ಲಿ? ಅನ್ಯಾಯಗಳು ನಡೀತಾ ಇದೆ. ಒಬ್ರಿಗೊಬ್ರು ವ್ಯಾಜ್ಯ ಆಡ್ಕೊಳ್ತಾ ಇದ್ದಾರೆ, ಒಬ್ರಿಗೊಬ್ರು ಕೇಸ್ ದಾಖಲೆ ಮಾಡ್ತಾ ಇದ್ದಾರೆ ಇಲ್ಲಿ ಕೋರ್ಟಲ್ಲಿ. ಇವತ್ತು ಸಾಂಗೇನೆ. ಈ ಸಹೋದರಲ್ಲೇ ನೀವು ಹೀಗೆ ಮಾಡ್ತಾ ಇದ್ದೀರಾ. ಇದು ಕ್ರಿಸ್ತಿ ಜೀವನ ಅಲ್ಲ, ದೇವರ ಮಕ್ಕಳಿಗೆ ಯೋಗ್ಯವಾದ ಜೀವನ ಅಲ್ಲ. ಅದಕ್ಕೆ ಹೇಳುತ್ತಾನೆ, ಯಾಕೆ ಆಸ್ತಿ ನಷ್ಟವನ್ನು ಸಹಿಸಬಾರದು? ಮೊದಲನೇ ತಪ್ಪೇನು? ನಿಮ್ಮಲ್ಲಿ ವ್ಯಾಜ್ಯ ಆಡುವಂತೆ ಮೊದಲನೇ ತಪ್ಪು. ನೀವೆಲ್ಲ ಅಣ್ಣ ತಮ್ಮಂದಿರು. ಒಂದ್ಸರಿ ಮೋಶೆ ಹೇಳದ್ನಲ್ಲ, ಹೋಗಿ ಒಂದು ದಿವಸ ಒಂದು ಮೋಶೆ ಅಲ್ಲಿ ಐಗುಪ್ತನು ಇಸ್ರಾಯೇಲ್ನೊಬ್ಬನ ಮೇಲೆ ಜಗಳ ಮಾಡ್ತಾ ಇದ್ನು, ಅನ್ಯಾಯ ಮಾಡ್ತಾ ಇದ್ನು. ಆವಾಗ ಹೋಗಿ ಐಗುಪ್ತನನ್ನ ಒಂದೇಟು ಹೊಡೆದು ಕೊಂದಾಕ್ಬಿಟ್ನು, ಮರಳಲ್ಲಿ ಮುಚ್ಚಿ ಹೊಟ್ಟೋಗ್ಬಿಟ್ನು, ಯಾರೋ ಗೊತ್ತಿಲ್ಲ ಅಂತ ತಿಳ್ಕೊಂಡು. ಮತ್ತೆ ನಾಳೆಗೆ ಬಂದು ಆಗ ಇಬ್ಬರು ಇಸ್ರಾಯೇಲರೇ ಗಲಾಟೆ ಮಾಡ್ತಿದ್ದಾರೆ. ಆಗ ನೀವೇ ಯಾಕೆ ಗಲಾಟೆ ಮಾಡ್ತಾರೆ? ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ಯಾಕೆ ಜಗಳ ಅಂತ ಅವನಿಗೆ ಬುದ್ಧಿವಾದ ಹೇಳಲಿಕ್ಕೆ ಹೋಗುತ್ತಾನೆ. ಆದ್ರೆ ಅನ್ಯಾಯ ಮಾಡಿದಂತ ವ್ಯಕ್ತಿ ಹೇಳುತ್ತಾನೆ, ನಮ್ಮೇಲೆ ನೀನ್ ನ್ಯಾಯಾಧಿಪತಿ ಅಂತ ಮಾಡಿದ್ರೆ ಯಾರು? ನೆನ್ನ ಐಗುಪ್ತನ ಕೊಂದಾಕ್ತಿಲ್ಲ, ಹಾಗೆ ನನ್ನ ಕೊಂದಾಕಕ್ ಬೈದೆ ಅಂತ ಹೇಳ್ತಾರೆ ಅಲ್ವೇ? ಆಗ ಈಗ ಗೊತ್ತಾಗಿದೆ ಅಂತ ಹೇಳಿ ಅವನಲ್ಲಿಂದ ಮಿದ್ಯಾನ್ ಸೇವೆಗೆ ಹೊರಟೋಗ್ತಾನೆ ಎಂಬುದಾಗಿ ನೋಡುತ್ತೇವೆ. ಮೋಶೆ ಹೋದಂತ ಒಂದು ಸ್ಥಿತಿ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಅದು ಅಂದ್ರರ್ಥ ನಿಮ್ಮಲ್ಲೇ ಸಹೋದರರು, ನೀವು ನಿಮ್ಮಲ್ಲೇ ಯಾಕೆ ಜಗಳ? ಅಂದ್ರರ್ಥ ಸಹೋದರರ ಮಧ್ಯದಲ್ಲಿ ಇಂಥ ವ್ಯಾಜ್ಯಗಳು ಇರಬಾರದು ಎಂಬುದನ್ನ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ಒಂದೇ ಮನೆಯತ್ತ ಮಕ್ಕಳು ಸಹಿಸ್ಕೊಳ್ಳ ಅಂದ್ರೆ ಬೇರೆಯವ್ರನ್ನ ಹೆಂಗ್ ಸಹಿಸ್ಕೊಳ್ಳಿಕ್ ಆಗ್ತದೆ? ನಾವೆಲ್ಲ ಒಂದೇ ತಂದೆಯ ಮಕ್ಕಳು. ಅಲ್ಲಿ ನೋಡುವಾಗ ಆಸ್ತಿ ನಷ್ಟ ಯಾಕೆ ನೀವು ಸಹಿಸಿಕೊಳ್ಳಬಾರದು? ಒಬ್ರಿಗೊಬ್ರು ಅನ್ಯಾಯ ಮಾಡ್ಕೊಳ್ತಾ ಇದ್ರೆ, ಎರಡನೇದು ಏನ್ ಮಾಡ್ತಾ ಇದ್ರ ಅಂದ್ರೆ, ಇವರು ಕ್ರಿಸ್ತ ಭಕ್ತರಲ್ಲದವರ ಮಧ್ಯಕ್ಕೆ ತಮ್ಮ ವ್ಯಾಜ್ಯಗಳನ್ನ ತಕೊಂಡು ಹೋಗ್ತಾ ಇದಾರೆ. ಅಂದ್ರೆ ಅವಿಶ್ವಾಸಿಗಳ ಮಧ್ಯದಲ್ಲೇ ನ್ಯಾಯ ಕೇಳಲಿಕ್ಕೆ ಹೋಗ್ತಾ ಇದಾರೆ. ಒಂದ್ ಕಡೆ ನಾನು ಕೇಳಿಸ್ಕೊಂಡಿದ್ದೆ, ಯಾವ್ದೋ ಒಂದ್ ಸಭೆಗೆ ಬಂದು ಇವರೆಲ್ಲ 2 ಗುಂಪು ಜಗಳಾಡ್ತಿರುವಾಗ ಅಣ್ಯರು ಬಂದು ಬಿಡಿಸಿ ಬುದ್ಧಿವಾದ ಹೇಳ್ತಾ ಇದಾರಂತೆ. ಎಂತ ನಾಚಿಕೆ ಅಲ್ವೇ ಅದು ನಿಜವಾಗಲು? ಸಭೆ ಒಳಗಡೆ, ಚರ್ಚ್ ಸಭಾಮನೆಯ ಒಳಗಡೆ ಆರಾಧನೆ ಸಮಯದಲ್ಲಿ ಎಲ್ಲರೂ ಗಲಾಟೆ ಮಾಡುವ ಸಮಯದಲ್ಲಿ ಗಲಾಟೆ ಮಾಡುವಾಗ ಅಲ್ಲೆಲ್ಲಿ ಕೂತಿದಂತ ವ್ಯಕ್ತಿಗಳು ಅನ್ಯ ಜನರು ಓಡಿ ಬಂದಂತ ಏನೋ ನಡೀತಿದೆ ಗಲಾಟೆ ಅಂತ ಬಂದು 2 ಕಡೆನೂ ಸಮಾಧಾನ ಮಾಡಿದ್ರಂತೆ. ಇದೆಲ್ಲ ನೋಡುವಾಗ ಎಂತ ನಾಚಿಕೆ ಪ್ರೇರ ನಮ್ಗೆ. ಅದರಿಂದ ಮೊದಲನೇದಾಗಿ ನಮ್ಮಲ್ಲಿ ವ್ಯಾಜ್ಯ ಹಾಡುವಂಥದ್ದು ಮೊದಲನೇ ತಪ್ಪು. ನಂತರ ಅದನ್ನ ಕ್ರಿಸ್ತ ನಂಬದಂತವರ ಭಕ್ತರ ಮಧ್ಯೆಗೆ ತೆಗೆದುಕೊಂಡು ಹೋಗಿ ಅವ್ರ ಹತ್ರ ನ್ಯಾಯ ಕೇಳುವಂಥದ್ದು, ಅದು ಇನ್ನೂ ನಾಚಿಕೆ ನಮ್ಗೆ. ಇಲ್ಲಿ ನೋಡ್ತೇವೆ, ನಾವು ಯಾರಿಗೆ ತೀರ್ಪು ಮಾಡ್ತೇವೆ ಅಂತ, ಲೋಕಕ್ಕೆ ತೀರ್ಪು ಮಾಡ್ತೇವೆ ಅಂತೆ. ಮತ್ತು ದೇವಜನರು ಲೋಕಕ್ಕೆ, 2ನೇ ವಚನ ನೋಡ್ತೇವೆ, ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂದು ನಿಮಗೆ ತಿಳಿಯೋದು ಎಂಬುದಾಗಿ ನೋಡ್ತೇವೆ. ನಂತರ ದೇವದೂತರಿಗೂ ನಾವು ತೀರ್ಪು ಮಾಡ್ತೇವೆ ಎಂಬುದಾಗಿ ಬರೆಯಲ್ಪಟ್ಟಿದೆ.
ಹಾಗಿದ್ರೆ ಇಂಥ ವ್ಯಕ್ತಿಗಳಂತ ನಾವು ಸಭೆಯಲ್ಲಿ ಆಗ್ತಕ್ಕಂಥ ಒಂದು ಸಣ್ಣ ಪುಟ್ಟ ವಿಷಯಗಳಲ್ಲಿ ನೀವೇ ಬಗೆಹರಿಸ್ಕೊಳ್ಳಿಕ್ ಆಗೋದಿಲ್ವಾ ಅಂತ ಜಾಣರು ಯಾರು ಇಲ್ವಾ ಸಭೆ ಒಳಗಡೆ? ಅಣ್ಯರು ಬಂದು ಹೇಳ್ಬೇಕು ನಿಮಗೆ ನಾಚಿಕೆ ಆಗಲಿ, ನಿಮ್ಮಲ್ಲಿ ನಾಚಿಕೆ ಹುಟ್ಟಿಸುವುದಕ್ಕೆ ಇದನ್ನು ಹೇಳುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಅದರಿಂದ ಒಬ್ಬರಿಗೊಬ್ಬರು ಅನ್ಯಾಯ ಮಾಡಿಕೊಳ್ಳಬಾರದೆಂಬುದನ್ನು ಈ ವಾಕ್ಯ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳುವುದನ್ನು ನೋಡುವಂತಾಗಿದೆ. ಅದರಿಂದ ದೇವರು ಮಲಾಕ್ಯನ ಕಾಲದಲ್ಲೇ ಇವರು ಒಬ್ಬರಿಗೊಬ್ಬರು ದ್ರೋಹ ಮಾಡಿಕೊಳ್ಳುತ್ತಾ ಇರುವಾಗ ಆ ವಿಷಯವನ್ನ ಹೇಳುವುದರ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಅದರಿಂದ ಒಬ್ಬರಿಗೊಬ್ಬರು ಏನ್ ಮಾಡಬಾರ್ದು, ದ್ರೋಹ ಮಾಡಿಕೊಳ್ಳೋದು. ಅದರರ್ಥ ನಾವು ಆ ಒಂದು ಸಂಬಂಧಗಳಲ್ಲಿ ವ್ಯಕ್ತಿಗತವಾಗಿ ನಮ್ಮ ಒಂದು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕೆಂಬ ಸತ್ಯವನ್ನಲ್ಲಿ ನೋಡುವಂತರಾಗಿದ್ದೇವೆ. ಯಾವುದೇ ರೀತಿಯಾದಂಥ ಯಾರಿಗೂ ತೊಂದರೆ ಕೊಡುವಂತ ಜೀವಿತ ನಮ್ಮದಾಗಬಾರದು. ಬೇರೆ ನಾನು ರೋಮಪತ್ರಿಕೆಯಲ್ಲಿ ಒಂದು ವಚನ ಓದಿದೆ, ನೀವು 15ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ತುಂಬಾ ಚಂದವಾದಂತಹ ಒಂದು ವಿಷಯ ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿ. 15ನೇ ಅಧ್ಯಾಯ, ರೋಮಪತ್ರಿಕೆ 15ನೇ ಅಧ್ಯಾಯ, ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೋಡಿ. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. 2ನೇ ವಚನ, ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿವೃದ್ಧಿಯನ್ನು ಅಪೇಕ್ಷಿಸುವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ಎಷ್ಟು ಚಂದವಾದಂಥ ಒಂದು ವಚನ ಅಂದ್ರೆ ಬಹಳ ಚಂದವಾದಂಥ ಒಂದು ವಚನ. ನಮ್ಮ ಜೀವಿತದಲ್ಲಿ ಈ ವಚನದ ಪ್ರಕಾರ ನಾವು ಒಂದು ವೇಳೆ ನಮ್ಮ ಜೀವಿತ ಬದಲಾವಣೆ ಮಾಡ್ಕೊಂಡ್ರೆ ಎಷ್ಟೋ ನಮ್ಮ ಜೀವಿತದಲ್ಲಿ 90% ಸರಿಯಾದ್ವಿ ಅಂತ. ಅಲ್ಲಿ ನೋಡಿ ಎಷ್ಟು ಚಂದವಾಗಿದೆ ಈ ವಚನ. ಒಂದೇ ವಚನ ಸಾಕು ನಮ್ಮ ಜೀವಿತಕ್ಕೆ ಇದು ಅಲ್ವೇ? ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿವೃದ್ಧಿಯನ್ನು ಅಪೇಕ್ಷಿಸುವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ಎಂತ ಚಂದವಂತ ಒಂದು ವಚನ, ಅವನ ಸುಖವನ್ನು ನೋಡಿಕೊಳ್ಳಲಿ. ಯಾಕೆಂದರೆ ಗಮನಿಸಿ, ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ನಮ್ಮ ಹಿರಿಯಣ್ಣ, ನಮ್ಮ ದೊಡ್ಡಣ್ಣ ಯೇಸು ಕರ್ತನು ಆತನೇ ಹಿರಿಯನಾಗಿರ್ಬೇಕು ಎಂಬುದಾಗಿ ಈ ಅಣ್ಣ ನಮಗೆ ತೋರಿಸಿದಂತ ಒಂದು ವಿಷಯ ಏನೆಂಬುದಾಗಿ ಹೇಳುವಾಗ ಅವನು ತನ್ನ ಸುಖವನ್ನು ಆತ ನೋಡಿಕೊಳ್ಳ. ಯಾಕೆಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ದೇವರೇ, ನಿನ್ನನ್ನು ದೂಷಿಸಿದವರ ದೂಷಿ ನನ್ನ ಮೇಲೆ ಬಂದವು ಎಂಬುದಾಗಿ ಬರೆಯುವಂತೆ ಆತನಿಗೆ ಸಂಭವಿಸ್ತಲ್ಲ ಎಂಬುದಾಗಿ ನೋಡುವಂತರಾಗಿದೆ. ಕ್ರಿಸ್ತನು ಸಹ ತನ್ನ ಸುಖವನ್ನು ಆತ ನೋಡಿಕೊಂಡಿಲ್ಲ. ಅದರಿಂದ ಇಲ್ಲಿ ನೋಡುತ್ತೇವೆ, ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿವೃದ್ಧಿಯನ್ನು ಅಪೇಕ್ಷಿಸುವನಾಗಿ ಅವನ ಸುಖವನ್ನು ನೋಡಿಕೊಳ್ಳುವಂಥದ್ದು ಕ್ರಿಸ್ತನು ಹೋದಂತ ಒಂದು ಹೆಜ್ಜೆ ಜಾಡು, ಕ್ರಿಸ್ತನ ಮಾದರಿ ಜೀವನ. ಅದರಿಂದ ಪ್ರತಿಯೊಬ್ಬರು ಇತರರ ಸುಖವನ್ನು ನೋಡಿಕೊಳ್ಳಿಕ್ಕೆ ಹೋಗುವಾಗ ಎಂತ ಚಂದವಾದಂತ ಒಂದು ಜೀವನ ಪ್ರೇರ. ಇದು ಲೋಕಕ್ಕಿಲ್ಲ, ಲೋಕದವ್ರು ಹಾಗೆ ಮಾಡ್ಲಿಕ್ಕೆ. ಲೋಕ ಎಲ್ಲ ಸ್ವಾರ್ಥತ್ವದಲ್ಲಿರುವಂಥದ್ದು. ಕ್ರಿಸ್ತಿಯ ಜೀವನ ನಿಸ್ವಾರ್ಥತ್ವ ಜೀವನ. ನಂದು ನಂದು ನನಗೆ ನನಗೆ ಅಂತಕ್ಕಂಥಲ್ಲ ಕ್ರಿಸ್ತಿಯ ಜೀವನ. ಇತರರು ಆತ್ಮಿಕರಾಗಿ ಇತರರು ಬೆಳೀಬೇಕು, ಇತರರು ಒಳ್ಳೇದಾಗಬೇಕು ಅಂತಕ್ಕಂಥ ಒಂದು ಜೀವಿತವೇ ಕ್ರಿಸ್ತಿಯ ಜೀವನ. ಯೇಸು ಕರ್ತನ ಹಾಗೆಯೇ ಬದುಕುವಂಥದ್ದು. ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ತನ್ನ ಸುಖ ನೋಡ್ಕೊಂಡಿರ ಸ್ವರ್ಗದಲ್ಲಿ ಇರ್ತೀರಿ, ಇಲ್ಲಿಗೆ ಬರ್ತೀನಿಲ್ಲ. ನಮ್ಮ ಸುಖಕ್ಕಾಗಿ ತನ್ನ ಸುಖವನ್ನು ನೋಡಿಕೊಳ್ಳಿಲ್ಲ. ಉಗುಳುವಂತವರಿಗೆ ಮುಖ ಒಡ್ಡಿದರು, ಒಡೆಯುವಂತವರಿಗೆ ಮುಖ ಒಡ್ಡಿದರು, ಬೈಯುವಂತವ್ರನ್ನ ಅವರು ಬೈಯುವಂತವ್ರ ಕಡೆಯಿಂದ ಬಯಸಿಕೊಂಡರು. ಏನೆಲ್ಲ ಬಂತ ಎಲ್ಲವನ್ನು ತಾಳಿಕೊಂಡ್ರು. ಯಾಕೆ ಇದೆಲ್ಲ? ಯಾಕೆ? ನನ್ನ ನಿಮ್ಮ ಸುಖವನ್ನ ಬಯಸಿದ್ದರಿಂದ, ನನ್ನ ನಿಮ್ಮ ಸುಖಕ್ಕಾಗಿ ಆತನು ಈ ಕಾರ್ಯ ಮಾಡಿದ್ದರಿಂದ. ಅರಿಂದ ಪ್ರಿಯರೇ, ಆತನು ಯಾವಾಗಲೂ ಸಹ ನಮ್ಮ ಸುಖವನ್ನು ಬಯಸಿ ತನ್ನನ್ನೇ ತಾನು ಎಲ್ಲಕ್ಕೂ ಒಪ್ಪಿಸಿಕೊಟ್ಟನೆಂಬುದಾಗಿ ನೋಡುವಂತರಾಗಿದ್ದೇವೆ. ನಾವುಗಳು ಸಹ ಅದೇ ಜೀವನ ಜೀವಿಸಬೇಕೆಂಬುದಾಗಿ ಕರ್ತನಾಂತ ಯೇಸು ಕ್ರಿಸ್ತನು ಬಯಸುವಂತನಾಗಿದ್ದಾನೆ. ಎಂದಿಲ್ಲಿ ನೋಡೋ ಸಮಯದಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿವೃದ್ಧಿಯನ್ನು ಅಪೇಕ್ಷಿಸುವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲೆಂಬುದಾಗಿ ಬರೆಯಲ್ಪಟ್ಟಿರುವುದನ್ನ ನೋಡುವಂತರಾಗಿದ್ದೇವೆ. ಅದರಿಂದ ನಾವು ಇತರರಿಗೆ ಯಾವ ತೊಂದರೆಗಳನ್ನು ಕೊಡದೆ ಆದಷ್ಟು ಹಿತವಾಗುವುದನ್ನೇ ನಾವು ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ನನ್ನಿಂದ ಯಾರಿಗೂ ಸಹ ತೊಂದರೆ ಆಗ್ಬಾರ್ದು, ನನ್ನಿಂದ ಯಾವ್ರಿಗೆ ಏನು ತೊಂದರೆ ಆಗ್ಬಾರ್ದು, ನಾನು ಅವರ ತೊಂದರೆ ಕಾರಣ ಆಗ್ಬಾರ್ದು. ಈ ಒಂದು ತೀರ್ಮಾನದಲ್ಲಿ ಬದುಕುವಂಥದ್ದು ಬಹಳ ಮುಖ್ಯವಾದದ್ದು ಪ್ರಿಯರೇ. ಅದನ್ನ ಹೇಳ್ತಾನೆ, ಸಹೋದರ ಎದುರಿನ ಅಡ್ಡಿಯನ್ನಾಗಲಿ ಅಡೆತಡೆಯನ್ನಾಗಲಿ
ಹಾಕಬಾರದೆಂದು ತೀರ್ಮಾನಿಸಿಕೊಳ್ಳಿರಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಒಂದು ವೇಳೆ ಯಾವ ವಿಷಯದಲ್ಲಾದ್ರೂ ಸರಿ ನೋಡಿ, ಇನ್ನೊಂದು ವಚನ ನಿಮ್ಗೆ ಹೇಳ್ತಾನೆ. ಕೆಲವು ಸಮಯದಲ್ಲಿ ಕೆಲವರು ಬಹಳ ಬುದ್ಧಿವಂತರು, ಈ ಬುದ್ಧಿವಂತರು ಏನ್ ಮಾಡ್ತಾರೆ ಅಂದ್ರೆ ಇತರರನ್ನ ನೋಯಿಸ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ವಚನ ಓದುವಾಗ ಕೊರಿಂಥ ಪತ್ರಿಕೆ 1 ಕೊರಿಂಥ 8ನೇ ಅಧ್ಯಾಯ ಓದೋಣ. ಅಲ್ಲಿ ನೋಡಿ 12ನೇ ವಚನದಲ್ಲಿ ಓದುವಾಗ, ಹೀಗಿರಲಾಗಿ ಸಹೋದರರಿಗೆ ಪಾಪ ಮಾಡಿ ಅವರ ನಿರ್ಬಲವಾದ ಮನಸ್ಸನ್ನು ನೋಯಿಸಿ ಕ್ರಿಸ್ತನಿಗೆ ಪಾಪ ಮಾಡುವರಾಗುತ್ತೀರಿ. ಆದುದರಿಂದ ಭೋಜನ ಪದಾರ್ಥದಿಂದ ನನ್ನ ಸಹೋದರನಿಗೆ ವಿಘ್ನವಾಗುವುದಾದರೆ ನಾನು ಎಂದಿಗೂ ಮಾಂಸವನ್ನು ತಿನ್ನುವುದಿಲ್ಲ. ನಾನು ನನ್ನ ಸಹೋದರನಿಗೆ ವಿಘ್ನವನ್ನುಂಟು ಮಾಡಬಾರದಲ್ಲ. ಗಮನಿಸಿ, ಈವನ್ ಮಾಂಸ ತಿನ್ನುವುದು ನನ್ನ ಸಹೋದರನಿಗೆ ವಿಘ್ನವಾದ್ರೆ ಅದನ್ನು ತಿನ್ನಬಾರ್ದು ಅಂತೇನೆ ದೇವರ ವಾಕ್ಯ ಹೇಳುತ್ತೆ. ಅರ್ಥ ಐತೆ ನೆನೆಸ್ತಾನೆ. ಅದರಿಂದ ಪ್ರಿಯರೇ, ಇಲ್ಲಿ ನೋಡೋ ಸಮಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಒಬ್ಬ ಜ್ಞಾನಿ ಆದಂತ ವ್ಯಕ್ತಿ ವಿಗ್ರಹಾಲಯದಲ್ಲಿ ಹೋಗಿ ತಿಂದ್ರೆ ಏನೂ ಆಗಲ್ಲ ಅಂತ ತಿಂತ ಕೂತ್ಕೋತಾನಂತೆ. ನಾನು ಬುದ್ಧಿವಂತ ಜ್ಞಾನ ಅಂತ ಏನೂ ಅಲ್ಲ, ಸತ್ಯ. ಆದ್ರೆ ಒಬ್ಬ ಹೊಸ ಸಹೋದರ ಬಂದು ನೋಡ್ತಾನೆ, ಅದನ್ನ ಅವ್ನು ತಿನ್ನುವುದನ್ನ ನೋಡಿ ಇವನು ಸಹ ತಿನ್ಲಿಕ್ಕೆ ಧೈರ್ಯ ಮಾಡ್ಕೊಂಡಾಗ ಏನಾಗ್ತದೆ ಎಂಬುದನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟು, ನೀವು ಒಂದು ವೇಳೆ ಅದೆಲ್ಲ ಒಂದ್ ಕಡೆ ಓದ್ಕೊಳ್ಳಿ, ಗೊತ್ತಾಗ್ತದೆ ನಿಮಗೆ. 9ನೇ ವಚನ ಓದಿ. ಈ ನಿಮ್ಮ ಸ್ವಾತಂತ್ರ್ಯವು, ನಿಮಗೆ ಸ್ವಾತಂತ್ರ್ಯ ಇದೆ, ಏನ್ ಬೇಕಾದ್ರೂ ಮಾಡಬಹುದು ಅಂತ. ಈ ನಿಮ್ಮ ಸ್ವತಂತ್ರವು ನಂಬಿಕೆಯಲ್ಲಿ ಬಲವಿಲ್ಲದವರಿಗೆ ಒಂದು ವೇಳೆ ವಿಘ್ನವಾದೀತು. ಎಚ್ಚರಿಕೆಯಾಗಿರಿ. ಜ್ಞಾನಿಯಾದ ನೀನು ವಿಗ್ರಹಾಲಯದಲ್ಲಿ ಊಟಕ್ಕೆ ಕೂತಿರುವಾಗ ನಿರ್ಬಲವಾದ ಮನಸ್ಸುಳ್ಳ ಸಹೋದರನು ಕಂಡರೆ ಅವನು ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದಕ್ಕೆ ಧೈರ್ಯ ತಂದುಕೊಂಡಾನಲ್ಲವೇ? ಹೀಗೆ ಆ ಬಲಹೀನನು ನಿನ್ನ ಜ್ಞಾನದಿಂದ ನಾಶವಾಗುತ್ತಾನೆ. ನೀನು ಜ್ಞಾನಿ ಅಂದ್ಕೊಂಡು ಮಾಡ್ತಾ ಇದೆಯಾ ಕೆಲಸನ, ನಿನ್ನ ಜ್ಞಾನದಿಂದ ಆತ ನಾಶವಾಗುತ್ತಾನೆ. ಅವನು ಸಹೋದರನಲ್ಲವೇ? ಅವನಿಗಾಗಿ ಕ್ರಿಸ್ತನು ತನ್ನ ಪ್ರಾಣ ಕೊಟ್ಟನಲ್ಲವೇ? ಹೀಗಿರಲಾಗಿ ಸಹೋದರರಿಗೆ ಪಾಪ ಮಾಡಿ ಅವರ ನಿರ್ಬಲವಾದ ಮನಸ್ಸನ್ನು ನೋಯಿಸಿ ಕ್ರಿಸ್ತನಿಗೆ ಪಾಪ ಮಾಡುವರಾಗುತ್ತೀರಿ. ನಾವಿದೇ 8ನೇ ಅಧ್ಯಾಯದ 1ನೇ ವಚನ ಓದುವಾಗ ಅಲ್ಲಿ ನೋಡಿ, ನಮ್ಮೆಲ್ಲರಿಗೂ ಜ್ಞಾನ ಉಂಟೆಂದು ಬಲ್ಲೆವು, ಜ್ಞಾನವು ಉಬ್ಬಿಸುತ್ತದೆ. ಲೌಕಿಕ ಜ್ಞಾನ ಉಬ್ಬಿಸ್ತದೆ. ಅದೇನಾದ್ದು, ಏನೂ ಆಗಲ್ಲ, ನನಗೇನೂ ಆಗಲ್ಲ ಅಂತ ಜ್ಞಾನ ಉಬ್ಬಿಸ್ತದೆ ಅಲ್ವೇ? ಹಾಗೆ ಇತರ ಸಹೋದರನಿಗೆ ತೊಂದರೆ ಕೊಡ್ತದೆ. ಜ್ಞಾನ ಉಬ್ಬಿಸುತ್ತದೆ. ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ. ಅದಿರ್ಬೇಕು. ಜ್ಞಾನ ಉಬ್ಬಿಸ್ತದೆ, ಪ್ರೀತಿ ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ. ಇತರರ ಭಕ್ತಿಗಾಗಿ ಅದು ಕೆಲಸ ಮಾಡುತ್ತದೆ ಪ್ರೀತಿ. ಅದರಿಂದ ಇಲ್ಲಿ ಪ್ರೀತಿ ಬೇಕ ಹೊರತಾಗಿ ನಿನ್ನ ಜ್ಞಾನ ಅಲ್ಲ. ಇಲ್ಲಿ ಪ್ರೀತಿ ನನ್ನ ಸಹೋದರನಿಗೆ, ಈ ಮಾಂಸ ತಿನ್ನೋದ್ರಿಂದ, ನನ್ನ ಸಹೋದರನಿಗೆ ಇದನ್ನು ತಿನ್ನೋದ್ರಿಂದ ಏನಾದ್ರೂ ವಿಘ್ನವಾಗ್ತದ, ತೊಂದರೆ ಆಗ್ತದ, ಅವನ ಮನಸ್ಸು ನೋಯ್ತದ, ಇದು ಯೋಚನೆ ಮಾಡಿನೇ ಕ್ರಿಸ್ತಿಯ ಜೀವನ ಮಾಡ್ಬೇಕು ಪ್ರಿಯರೇ. ನನಗೆ ಅವನಿಗೇನೋ ನಾ ತಿಂತೀನಿ ಅನ್ಬಾರ್ದು. ಅರ್ಥ ಆಯ್ತಾ? ನಾ ತಿನ್ನೋದ್ರೆ ಅವನಿಗೇನೋ, ನಾನೇನ್ ಮಾಡ್ಲಿ ಅದಕ್ಕೆ ಅವನಿಗೆ ತೊಂದರೆ ಆದ್ರೆ ಅಣ್ಣ ರೀತಿಲಿ ಹೇಳಬಾರ್ದು. ಅದು ಮೊಂಡತನ, ಅದು ಪ್ರೀತಿ ಅಲ್ಲ. ಅದು ಅದರಿಂದ ದೇವರ ಮಕ್ಕಳಂತ ನಾವು ಒಂದೇ ದೇಹಕ್ಕೆ ಸೇರಿದಂಥವರು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಅಂಗಕ್ಕೆ ನೋವಾದ್ರೆ ಮತ್ತೊಂದು ಅಂಗಕ್ಕೂ ನೋವಾಗ್ತದೆ ಅಂತ ಬರೆಯಲ್ಪಟ್ಟಿದೆ. ನಾವು ಒಂದೇ ದೇಹದ ಅಂಗಗಳಾಗಿದ್ದೇವೆ. ಅದರಿಂದ ವಾಕ್ಯ ಹೇಳೋದೇನಂತಾರೆ, ಒಬ್ಬರಿಗೊಬ್ಬರು ಏನ್ ಮಾಡ್ಕೊಳ್ಬಾರದು, ದ್ರೋಹ ಮಾಡಿಕೊಳ್ಳಬಾರದು, ತೊಂದರೆ ಕೊಟ್ಕೋಬಾರದು. ಆದಷ್ಟು ಒಬ್ರಿಗೊಬ್ರು ಸಹಾಯ ಮಾಡೋಣ, ಪ್ರೀತಿ ಮಾಡೋಣ, ಒಬ್ಬರು ಬಾರನೊಬ್ರು ಒತ್ಕೊಳ್ಳೋಣ, ಒಬ್ರಿಗೊಬ್ರು ಕ್ಷಮಿಸೋಣ, ಒಬ್ರಿಗೊಬ್ರು ಕರುಣೆ ತೋರುವಂತರಾಗಿರೋಣ, ಒಬ್ರಿಗೊಬ್ರು ತಗ್ಗಿಸ್ಕೊಳ್ಳೋಣ, ಒಬ್ರಿಗೊಬ್ರು ಗೌರವಿಸೋಣ, ಒಬ್ರಿಗೊಬ್ರು ಎನ್ಕರೇಜ್ ಮಾಡೋಣ ಆತ್ಮಿಕವಾಗಿ. ಈ ಕೆಲಸ ಮಾಡೋದು ಬಿಟ್ಟು ತೀರ್ಪು ಮಾಡೋದು, ನಿಂದಿಸುವಂಥದ್ದು, ಗುಣಗುಟ್ಟುವಂಥದ್ದು, ಹಾಡ್ಕೊಳ್ಳೋದು, ಇದೆಲ್ಲ ಸೈತಾನದ ದೇವದಲ್ಲ. ಆ ರೀತಿ ಆಗುವಂತೆ ಕರ್ತ ನಡೆಸಲಿಕ್ಕೆ. ನಂತರ ಮತ್ತೊಂದು ವಿಷಯವನ್ನ ಇಲ್ಲಿ ನೋಡುತ್ತೇವೆ. ಒಬ್ಬರಿಗೊಬ್ಬರು ಅಂದ್ರೆ ಆ ಸಹೋದರರ ಮಧ್ಯದಲ್ಲಿ ಅಥವಾ ಒಬ್ಬರಿಗೊಬ್ಬರು ಇಸ್ರಾಯೇಲರು ದ್ರೋಹ ಮಾಡಿಕೊಳ್ಳುತ್ತಾ ಇದ್ದಾರೆ. ಅದಕ್ಕೆ ಹೇಳುವಂಥದ್ದು, ನಮ್ಮೆಲ್ಲರಿಗೂ ಒಬ್ಬನೇ ತಂದೆ ಇಷ್ಟೇ, ಒಬ್ಬನೇ ದೇವರು ನಮ್ಮನ್ನು ಸೃಷ್ಟಿಸಿದನು. ಹೀಗಿರಲು ನಾವು ಒಬ್ಬರಿಗೊಬ್ಬರು ದ್ರೋಹ ಮಾಡಿ ದೇವರು ನಮ್ಮ ಪಿತೃಗಳೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಭಂಗಪಡಿಸುವುದೇಕೆ?
ಎರಡನೇ ವಿಷಯ ಅಲ್ಲಿ 11ನೇ ಅಧ್ಯಾಯದಲ್ಲಿ ಯಹೂದವು ದ್ರೋಹ ಮಾಡಿದೆ, ಇಸ್ರಾಯೇಲಿನಲ್ಲಿಯೂ ಯೆರೂಸಲೇಮಿನಲ್ಲಿ ಒಂದು ದುರಾಚಾರ ನಡೆಯುತ್ತಿದೆ. ಏನ್ ನಡೀತಿದೆ? ಯಹೂದ್ಯವು ಅನ್ಯ ದೇವತೆಯ ಮಗಳನ್ನು ಮದುವೆಯಾಗಿ ಯೆಹೋವನ ಪ್ರಿಯ ದೇವಾಲಯವನ್ನು ಗೆಡಿಸಿದೆ. ನಾನು ಮೊದಲೇ ಈ ವಿಷಯದಲ್ಲಿ ಸಾಕಷ್ಟು ನಿಮ್ಗೆ ಹೇಳಿದ್ದೇನೆ. ಎರಡನೇ ಒಂದು ವಿಷಯ ಅಲ್ಲಿ ಹೇಳ್ತಾ ಇರುವಂತದ್ದು, ಅನ್ಯ ದೇವತೆಯ ಮಗಳನ್ನು ಮದುವೆಯಾಗಿ ಯೆಹೋವನ ಪ್ರಿಯ ದೇವಾಲಯವನ್ನು ಹೊಲೆಗೆಡಿಸಿದೆ. ಅಂದ್ರೆ ಅವಿಶ್ವಾಸಿಯನ್ನ ವಿಶ್ವಾಸಿ ಅಥವಾ ಯಾಜಕನು ಯಾರೇ ಆಗಲಿ ಮದುವೆ ಆಗುವಂಥದ್ದು, ಅದು ದೇವಾಲಯವನ್ನ ಹೊಲಸು ಮಾಡುವಂಥದ್ದು. ಅಲ್ವೇ? ನಾನು ಕಳೆದ ಸಾರಿ ಸಾಕಷ್ಟು ಆ ವಿಷಯದಲ್ಲಿ ನಿಮ್ಮೊಟ್ಟಿಗೆ ಮಾತಾಡಿದ್ದೇನೆ. ದೇವರು ಎಂದಿಗೂ ಸಹ ಇದಕ್ಕೆ ಅನುಮತಿ ಒಳ ಒಡಂಬಡಿಕೆಯಲ್ಲೂ ಕೊಟ್ಟಿಲ್ಲ, ಹೊಸ ಒಡಂಬಡಿಕೆಯಲ್ಲೂ ಕೊಟ್ಟಿಲ್ಲ. ಇದರ ಕುರಿತಾಗಿ ಅನೇಕ ಭಕ್ತರು ವಿರೋಧಿಸಿ ಶಿಸ್ತುಗೊಳಿಸುವುದನ್ನು ನಾವು ನೋಡುವಂತರಾಗಿದೆ. ಒಳ ಒಡಂಬಡಿಕೆಯಲ್ಲೂ ಸಹ, ಹೊಸ ಒಡಂಬಡಿಕೆ ಕೊರಿಂಥ ಪತ್ರಿಕೆ 2 ಕೊರಿಂಥ 6ನೇ 14 ಬರೆಯಲ್ಪಟ್ಟಿದೆ, ಕ್ರಿಸ್ತ ನಂಬಿಕೆ ಇಲ್ಲದೊಂದಿಗೆ ಸೇರಿ ಇಜ್ಜೋಡಾಗಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಕ್ರಿಸ್ತ ನಂಬಿಕೆ ಇಲ್ಲದೊಂದಿಗೆ ಸೇರಿ ಇಜ್ಜೋಡಾಗುವಂಥದ್ದು ದೇವಾಲಯವನ್ನು ಹೊಲೆಗೆಡಿಸುವಂಥದ್ದು ಎಂಬುದನ್ನ ನೋಡುವಂತರಾಗಿದ್ದೇವೆ. ಈ ಒಂದು ಪಾಪವನ್ನಲ್ಲಿ ನೋಡುವಂತರಾಗಿದ್ದೇವೆ. ಓಕೆ, ನಂತರ 12ನೇ ವಚನಕ್ಕೆ ಬರುವಾಗ, ಇಂಥ ಕೆಲಸವನ್ನು ನಡೆಸಿದ ಪ್ರತಿಯೊಬ್ಬನ ಕುಟುಂಬದಲ್ಲಿ ಎಬ್ಬಿಸುವನಾಗಲಿ ಉತ್ತರ ಕೊಡುವನಾಗಲಿ ಎಲ್ಲರನ್ನು ಯೆಹೋವನು ಯಾಕೋಬನ ಗುಡಾರಗಳಿಂದ ನಿರ್ಮೂಲ ಮಾಡುವನು. ಸೇನಾಧೀಶ್ವರ ಯೆಹೋವನಿಗೆ ನೈವೇದ್ಯ ತಂದರ್ಪಿಸುವವನನ್ನು ಕಡಿದು ಬಿಡುವನು. ಇಲ್ಲಿ ನೋಡುವ ಸಮಯದಲ್ಲಿ ಇಂಥ ಕೆಲಸವನ್ನು ನಡೆಸಿದ ಪ್ರತಿಯೊಬ್ಬನ ಕುಟುಂಬದಲ್ಲಿ ಎಬ್ಬಿಸುವನಾಗಲಿ ಉತ್ತರ ಕೊಡುವನಾಗಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡುವಾಗ ಎಬ್ಬಿಸುವನಾಗಲಿ ಅಂದ್ರೆ ಏನು? ಇದನ್ನ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿ. ಎರಡನೇದು ಉತ್ತರ ಕೊಡುವ ಅಂದ್ರೆ ಇದನ್ನ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ. ಅಂದ್ರೆ ಒಬ್ಬನಿಂದ ಈ ವಿಷಯಗಳು ಒಬ್ಬನಿಂದ ಉದ್ಭವ ಆಗ್ತದೆ. ಇದನ್ನ ಎಲ್ಲರೂ ಕೆಲವರೆಲ್ಲ ಅನುಸರಿಸಲಿಕ್ಕೆ ಹೋಗ್ತಾರೆ. ಇವ್ರು ಯಾರನ್ನು ದೇವ್ರು ಬಿಡಲ್ಲ ಅಂತ ಅರ್ಥ. ಹೇಳ್ದೈತಲ್ವಾ? ಯಾವನೋ ಒಬ್ಬನಿಂದ ಸ್ಟಾರ್ಟ್ ಮಾಡಿರ್ತಾನೆ, ಅವಿಶ್ವಾಸ ಮದುವೆಯಾಗ ಸ್ಟಾರ್ಟ್ ಮಾಡ್ತಾನೆ. ಅದನ್ನೆಲ್ಲರೂ ಸಹ ಕಾಪಿ ಮಾಡ್ತಾರೆ. ಅವ್ರು ಮಾಡ್ಕೊಂಡಿಲ್ವಾ, ನಾವು ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಇವರಿಬ್ಬರಿಗೂ ಸಹ ಕೇಳಿದೆ ಎಂಬುದನ್ನು ನೋಡುವಂತರಾಗಿದ್ದೇವೆ. ಎಬ್ಬಿಸುವನಾಗಲಿ ಉತ್ತರ ಕೊಡುವನಾಗಲಿ ಎಲ್ಲರನ್ನು ಯಾಕೋಬನ ಗುಡಾರದೊಳಗಳಿಂದ ನಿರ್ಮೂಲ ಮಾಡುವನೆಂಬುದಾಗಿ ಈ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ಪ್ರಿಯರೇ, ಇಲ್ಲಿ ದೇವರಿಗೆ ಇಷ್ಟವಿಲ್ಲದಂತೆ ಏನೇ ಕೆಲಸ ನಡೆದರೂ ಸಹ ಅದಕ್ಕೆ ಒಂದು ಶಿಕ್ಷೆ ಇದೆ ಎಂಬುದನ್ನು ನಾವು ಕೊನೆಯ ವಚನಗಳೆಲ್ಲ ಕಡೆ ನೋಡುವಂತರಾಗಿದ್ದೇವೆ. ಅಂದು 9ನೇ ವರ್ಷದಲ್ಲಿ ಓದುವಲ್ಲ, ಅಲ್ಲಿ ನಿಮ್ಮನ್ನ ಮಾನಗೆಟ್ಟವರನ್ನಾಗಿ ಕೀಳಾದವರನ್ನಾಗಿ ಮಾಡುವಿನಂತೆ ಯಾಜಕರಿಗೆ ಹೇಳ್ತಾ ಇದ್ದಾನೆ, ಧರ್ಮೋಪದೇಶಕರಿಗೆ ಹೇಳ್ತಾ ಇದ್ದಾನೆ. ನಿಮ್ಮ ಧರ್ಮೋಪದೇಶದಿಂದ ಜನರನ್ನ ದಾರಿ ತಪ್ಪಿಸ್ತಾ ಇದ್ರಿ ಅಥವಾ ಮುಗ್ಗರಿಸುವಂತೆ ಮಾಡ್ತಾ ಇದ್ರಿ, ನೀವು ದಾರಿ ತಪ್ಪಿದ್ರಿ, ಮುಖದಾಕ್ಷಿಣ್ಯ ತೋರಿಸ್ತಾ ಇದ್ರಿ ಎಂಬುದಾಗೆಲ್ಲ ಹೇಳುವಾಗ ಅವ್ರಿಗೆ ಹೇಳೋದೇನು? ನಿಮ್ಮನ್ನ ಮಾನಗೆಟ್ಟವರನ್ನಾಗಿ ಕೀಳಾದವರನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳಿದ್ರು. ಇಲ್ಲಿ ಸಹ ಅದನ್ನು ಹೇಳುತ್ತಾ ಇದ್ದಾನೆ, ಇದನ್ನು ಯಾರು ಹುಟ್ಟಾಕ್ತಾರೋ ಅವನು, ಯಾರು ಅನುಸರಿಸ್ತಾರೋ ಅವರೆಲ್ಲರನ್ನೂ ಸಹ ನಿರ್ಮೂಲ ಮಾಡ್ತೇನೆ ಎಂಬುದಾಗಿ ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಯೇಸು ಕ್ರಿಸ್ತನ ಒಂದು ವಚನ ಹೇಳಿದ್ರು, ಲೋಕಕ್ಕೆ ಹೇಗಾದ್ರೂ ಕೇಳು ಬರ್ತದಂತೆ, ಆದ್ರೆ ಆ ಕೇಡು ಬರ್ಲಿಕ್ಕೆ ಕಾರಣ ಯಾರಾಗಿರ್ತಾನೆ ಅವನ ಗತಿಯನ್ನು ಏನ್ ಹೇಳಲಿ ಅಂತ. ಅರ್ಥ ಆಯ್ತಾ ಪ್ರಿಯರೇ? ಏನಾದ್ರೂ ಸಮಸ್ಯೆ ಉಂಟಾಗ್ಲಿಕ್ಕೆ ನಾನು ನೀವುಗಳು ಕಾರಣ ಆಗ್ಬಾರ್ದು. ಅವನ ಗತಿ ಏನು ಹೇಳಲಿ ಎಂಬುದಾಗಿ ಯೇಸು ಕರ್ತನು ಹೇಳಿದ್ದಾರೆ. ಅದರಿಂದ ಇಲ್ಲಿ ನೋಡೋ ಸಮಯದಲ್ಲಿ ಇದನ್ನ ಹುಟ್ಟು ಹಾಕುವಂತ, ಇದನ್ನ ಸೃಷ್ಟಿ ಮಾಡತಕ್ಕಂಥ ವ್ಯಕ್ತಿ ಮತ್ತು ಇದನ್ನ ತನ್ನದಾಗಿ ಮಾಡಿಕೊಂಡಂತ ಅದನ್ನು ಅನುಸರಿಸಲಿಕ್ಕೆ ಹೋಗ್ತಕ್ಕಂಥ ವ್ಯಕ್ತಿ ಇಬ್ಬರನ್ನೂ ಸಹ ದೇವರೇನ್ ಮಾಡ್ತಾನೆ? ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರತಿಯೊಬ್ಬನ ಕುಟುಂಬದಲ್ಲಿ ಎಬ್ಬಿಸುವನಾಗಲಿ ಉತ್ತರ ಕೊಡುವನಾಗಲಿ ಎಲ್ಲರನ್ನೂ ಯೆಹೋವನು ಯಾಕೋಬನ ಗುಡಾರಗಳಿಂದ ನಿರ್ಮೂಲ ಮಾಡುವನೆಂಬುದಾಗಿ ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯ ದೇವಜನರೇ, ಯಾವುದೇ ರೀತಿಯಾದಂತಹ ದೇವರ ವಾಕ್ಯ ವಿರುದ್ಧವಾದಂತಹ ವಿಷಯವನ್ನು ಹುಟ್ಟು ಹಾಕಬಾರದು. ದೇವರ ವಾಕ್ಯಕ್ಕೆ ವಿರುದ್ಧವಾದಂತಹ ಕಾರ್ಯವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದ್ ವೇಳೆ ಕೆಲವರು ಅದನ್ನ ಮಾಡ್ಕೊಂಡಿರ್ಲಿ, ಆದ್ರೆ ನಾವು ಅದರಿಂದ ದೂರವಾಗಿರ್ಬೇಕು. ಯಾಕಂದ್ರೆ ಅವರು ನಾಶ ಆಗೋದು ಮಾತ್ರವಲ್ಲ, ನಾವು ಅವರ ಆ ದುರ್ಮಾರ್ಗ ಹಿಡಿದು ನಾವು ನಾಶವಾಗುವಂಥದ್ದು ಬೇಡ. ಅದರಿಂದ ಇಲ್ಲಿ ಅದನ್ನ ಎಬ್ಬಿಸುವನಾಗಲಿ ಉತ್ತರ ಕೊಡುವನಾಗಲಿ ಎಲ್ಲರೂ ಯೆಹೋವನ ಯಾಕೋಬನ ಗುಡಾರದೊಳಗಿಂದ ನಿರ್ಮೂಲರಾಗ್ತಾರೆ ಎಂಬುದನ್ನು ನೋಡ್ತೇವೆ. ನಂತರ ಸೇನಾಧೀಶ್ವರ ಯೆಹೋವನಿಗೆ ನೈವೇದ್ಯವನ್ನು ತಂದರ್ಪಿಸುವವನನ್ನು
ಕಡಿದು ಬಿಡುವೆನು. ಹಿಂಗಿರುವ ಸಮಯದಲ್ಲಿ ಸಹ ಏನ್ ಮಾಡ್ತಾ ಇದಾರೆ, ಇದನ್ನೆಲ್ಲ ಮಾಡ್ಕೊಂಡು ನೈವೇದ್ಯ ತಂದು ಅರ್ಪಿಸ್ತಾ ಇದಾರಂತ. ಇಲ್ಲಿ ನೋಡೋ ಸಮಯದಲ್ಲಿ ಎರಡು ವಿಷಯ. ಒಂದು, ಒಬ್ಬರಿಗೊಬ್ಬರು ದ್ರೋಹ ಮಾಡ್ಕೊಳ್ತಾ ಇದ್ದಾರೆ. ನಂತರ ಅನ್ಯ ದೇವತೆಗಳ ಮಗಳ ಮದುವೆ ಆಗಿದ್ದಾರೆ. ಜೊತೆಯಲ್ಲಿ ಬಂದು ಆರಾಧನೆಯನ್ನು ಸಹ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಯಜ್ಞವನ್ನ ತಂದು ಅರ್ಪಿಸ್ತಾ ಇದ್ದಾರೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆಗ ದೇವರು ಈ ಯಜ್ಞವನ್ನ ಸ್ವೀಕರಿಸಿಕೊಳ್ತಾನೆ ಎಂಬುದಾಗಿ ತಿಳ್ಕೊಂಡಿರ್ಬೋದು. ಆದರೆ ದೇವರು ಎಂದಿಗೂ ಸಹ ಯಜ್ಞವನ್ನ ಸ್ವೀಕರಿಸಿಕೊಳ್ಳಬೇಕು. ಅದಕ್ಕೆ ಕಡಿದು ಬಿಡ್ತೇನೆ ಎಂಬುದಾಗಿ ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಎಂದು ಪ್ರಿಯ ದೇವ ಜನರೇ, ನಾವು ಹೇಗೆಲ್ಲ ಬದುಕಿ ಯಜ್ಞ ಸಮರ್ಪಣೆ ಮಾಡಿದ್ರೆ ದೇವರು ಸ್ವೀಕಾರ ಮಾಡ್ಕೊಳ್ತಾನೆ ಎಂಬುದಾಗಿ ನಾವು ಎಂದಿಗೂ ತಿಳ್ಕೊಳ್ಬಾರ್ದು. ಇಲ್ಲೇನು ಅರ್ಥ ಎಂಬುದಾಗಿ ಹೇಳುವಾಗ, ಪಾಪಗಳನ್ನ ಮುಚ್ಚಿಕೊಂಡು ದೇವರಿಗೆ ಯಜ್ಞಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪಾಪಗಳನ್ನ ಮುಚ್ಚಿಕೊಳ್ಳುವಂತ ಅಥವಾ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತಕ್ಕಂಥ ಕರುಣೆ ದೊರೆಯುತ್ತದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪಾಪಗಳನ್ನ ಮುಚ್ಚಿಕೊಂಡು ದೇವರಿಗೆ ಯಜ್ಞ ಸಮರ್ಪಣೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಯೆಶಾಯನ ಪ್ರವಾದನೆಗಂತಲ್ಲಿ ದೇವರು ಹೇಳ್ತಾ ಬಂದನು ಏನಂತೆ, ನಿಮ್ಮ ಯಜ್ಞ ನನಗೆ ಬೇಕಿಲ್ಲ. ಆ ವಚನ 1ನೇ ಅಧ್ಯಾಯಕ್ಕೆ ಬರೋಣ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯಕ್ಕೆ ಬರೋಣ. ಅಲ್ಲಿ ಇಸ್ರಾಯೇಲ್ ಜನರಿಗೆ ಕರ್ತನು ಹೇಳುವುದೇನಂತಂದ್ರೆ, ನಿಮ್ಮ ಯಜ್ಞ ಸಾಕಾಯಿತು ನನಗೆ ಅಂತ ಅಲ್ವೇ. ಅಲ್ಲಿ ವಚನದಲ್ಲಿ ಗಮನಿಸುವಾಗ ಬಹಳ ಚಂದವಾಗಿ ಬರೆಯಲ್ಪಟ್ಟಿದೆ ನೋಡಿ. 1ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ 13ನೇ ವಚನ ಓದೋ ಸಮಯದಲ್ಲಿ ಬರೆಯಲ್ಪಟ್ಟಿದೆ, ವ್ಯರ್ಥ ನೈವೇದ್ಯವನ್ನು ಇನ್ನು ತಾರದಿರಿ, ಧೂಪವು ನನಗೆ ಅಸಹ್ಯ, ಅಮಾವಾಸ್ಯೆ ಸಬ್ಬತ್ ದಿನ ಕೂಟ ಪ್ರಕಟಣೆ ಇವು ಬೇಡ, ಅದರದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ನಿಮ್ಮ ಅಮಾವಾಸ್ಯೆಗಳನ್ನು ಉತ್ಸವ ದಿನಗಳನ್ನು ಹಾಗೆ ಮಾಡುತ್ತೇನೆ, ಇವು ನನಗೆ ಭಾರ, ಸಹಿಸಲು ಬೇಸರ. ಗಮನಿಸಿ ವಾಕ್ಯದಲ್ಲಿ ಯಾಕೆ ಇದೆಲ್ಲ ಹೇಳ್ತಾ ಇದ್ದಾನೆ ದೇವರು ಈ ರೀತಿಯಾಗಿ? ಹಿಂದೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಏನಂತ ಎಂಬುದಾಗಿ ಹೇಳೋ ಸಮಯದಲ್ಲಿ 1ನೇ 3ನೇ ವಚನಕ್ಕೆ ಬರುವಾಗ 2ನೇ ವಚನ, ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ, ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ದೇವರು ತನ್ನ ನ್ಯಾಯವನ್ನ ಯಾರಿಗೂ ಒಪ್ಪಿಸದೆ ಭೂಮಿ ಆಕಾಶಕ್ಕೆ ಒಪ್ಪಿಸ್ತಾ ಇದ್ದಾರೆ. ಈಗ ಹೇಳ್ಕೊಳ್ಳಿಕ್ಕೆ ಯಾರು ಇಲ್ಲ. ಈಗ ತಂದೆ ತನ್ನ ಮಕ್ಕಳು ಕೆಟ್ಟು ಹೋಗಿ ತನಗೆ ವಿರುದ್ಧವಾಗಿ ಬದುಕುವುದನ್ನ ಒಬ್ಬ ತಂದೆ ಹೋಗಿ ಬೇರೆಯವರಿಗೆ, ಅಯ್ಯೋ ನನ್ನ ಮಕ್ಕಳು ನನಗೆ ತೊಂದರೆ ಕೊಡ್ತಾರೆ ಎಂಬುದಾಗಿ, ನನಗೆ ಹಿಂಗ್ ಮಾಡ್ತಾರೆ ಎಂಬುದಾಗಿ ಒಬ್ಬ ತಂದೆ ಒಪ್ಪಿಸೋ ರೀತಿಯಲ್ಲಿ ದೇವರು ಭೂಮಿ ಆಕಾಶಗಳಿಗೆ ಒಪ್ಪಿಸ್ತಾ ಇದ್ದಾನೆ. ನಾನು ಸಾಕಿ ಸಲಹದ ಮಕ್ಕಳು ನನಗೆ ದ್ರೋಹ ಮಾಡಿದ್ದಾರೆ ಎಂಬುದಾಗಿ ಈ ತಂದೆ ಹೇಳ್ಕೊಳ್ತಾ ಇದ್ದಾನೆ. ಯಾರಿಗೆ? ಭೂಮಿ ಆಕಾಶಕ್ಕೆ. ಹಾಗಿದ್ರೆ ಇಲ್ಲಿ ಹೇಳುವಾಗ ದೇವರಿಗೆ ಎಂತ ಒಂದು ಸಂಕಟ ಇದೆ ಇದು ಹೇಳುವಾಗ. ಒಬ್ಬ ತಂದೆ ತನ್ನ ಮಕ್ಕಳು ತನಗೆ ವಿರುದ್ಧವಾಗಿ ನಡ್ಕೊಳ್ಳೋದನ್ನ ಬೇರೆಯವರಿಗೆ ದುಃಖದಲ್ಲಿ ಒಪ್ಪಿಸುವ ರೀತಿಯಲ್ಲಿ ದೇವರು ಒಪ್ಪಿಸ್ತಾ ಇರೋದು ಆಕಾಶಕ್ಕೂ ಭೂಮಿಗೂ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ, ನಾನು ಸಾಕಿ ಸಲಹಿದ ಮಕ್ಕಳು ನನಗೆ ದ್ರೋಹ ಮಾಡಿದ್ದಾರೆ. ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಕೊಟ್ಟಿಗೆ ಗೋದಲೆಯನ್ನು ತಿಳಿದಿರು. ಇಸ್ರಾಯೇಲ್ ಜನರಿಗೂ ತಿಳುವಳಿಕೆ ಇಲ್ಲ, ನನ್ನ ಪ್ರಜೆ ಆಲೋಚಿಸುವುದಿಲ್ಲ. ಪಾಪಿಷ್ಟ ಜನವೇ, ಅದನೊಬ್ಬರ ಹೊತ್ತಿರೋ ಪ್ರಜೆ, ದುಷ್ಟ ಜಾತಿ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನನ್ನು ತೊರೆದಿದ್ದಾರೆ, ಇಸ್ರಾಯೇಲ್ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ, ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ಏಕೆ ದ್ರೋಹವನ್ನು ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗುತ್ತೀರಿ? ತಲೆಯೆಲ್ಲ ರೋಗ, ಹೃದಯವೆಲ್ಲ ದುರ್ಬಲ, ಅಂಗಾಲಿನಿಂದ ನಡುನತ್ತೆ ತನಕ ಪೆಟ್ಟು, ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಏನು ಸೌಖ್ಯವಿಲ್ಲ. ಏನರ್ಥ? ಇದು ಶಾರೀರಿಕ ಕಾಯಿಲೆ ಅಲ್ಲ, ಆತ್ಮಿಕ ಕಾಯಿಲೆ. ಎಲ್ಲಿಂದ ಎಲ್ಲಿಗೆ? ಅಂಗಾಲಿನಿಂದ ನಡುನತ್ತಿವರೆಗೂ ಏನಿದೆ? ಬಾಸುಂಡೆ, ಪೆಟ್ಟು, ಮಾಗದ ಗಾಯಗಳು. ಅದರರ್ಥ ಆತ್ಮೀಕವಾದಂಥ ಸಿನ್, ಪಾಪದ ಕುರಿತಾಗಿ ಹೇಳ್ತಾ ಇರುವಂಥದ್ದು. ದ್ರೋಹ ಅಲ್ವೇ? ಅವರು ಕೆಟ್ಟು ಹೋಗಿರುವುದರ ಕುರಿತಾಗಿ ಹೇಳ್ತಾ ಇರುವಂಥದ್ದು. ಏನ್ ಮಾಡ್ಕೊಂಡಿಲ್ಲ? ಏನು ಸೌಖ್ಯವಿಲ್ಲ, ಅವನ್ನು ಹಿಸುಕಿ ಮುಚ್ಚಿಲ್ಲ, ಕಟ್ಟಿಲ್ಲ, ಎಣ್ಣೆ ಸವರಿ ಮೃದು ಮಾಡಿಲ್ಲ ಎಂಬುದಾಗಿ ಹೇಳುವ ಸಮಯದಲ್ಲಿ ಅವರಿಗೆ ವಾಸಿ ಮಾಡ್ಕೊಳ್ಳಕ್ಕೆ ಇಷ್ಟ ಇಲ್ಲ. ಹಿಸುಕಿ ಮುಚ್ಚಿಲ್ಲ, ಕಟ್ಟಿಲ್ಲ, ಎಣ್ಣೆ ಸವರಿ ಮೃದು ಮಾಡಿಲ್ಲ ಅಂದ್ರೆ ಅರ್ಥ ಪಾಪವನ್ನ ತೊಳ್ಕೊಂಡಿಲ್ಲ, ಅದನ್ನ ಪರಿಹಾರ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಆದ್ರೆ ಏನ್ ಬರ್ತಾ ಇದಾರೆ? ಅದು ಏನ್ ಮಾಡ್ತಾ ಇದಾರೆ? ಸಂಪತ್ ಮಾಡ್ತಾ ಇದಾರೆ, ನೈವೇದ್ಯಗಳು ತರ್ತಾ ಇದಾರೆ, ಧೂಪ ತರ್ತಾ ಇದಾರೆ, ಅಮಾವಾಸ್ಯೆ ಮಾಡ್ತಾ ಇದಾರೆ, ಊಟಗಳು ನಡೆಸ್ತಾ ಇದಾರೆ. ಇದ್ರಲ್ಲಿ ಯಾವ ಕೊರತೆಯೂ ಇಲ್ಲ. ಊಟಗಳು ಚೆನ್ನಾಗಿ ನಡೀತಾ ಇದೆ, ಊಟನೂ ಚೆನ್ನಾಗಿರ್ತದೆ. ಮಧ್ಯಾಹ್ನ
ಎಲ್ಲ ವಿಜೃಂಭಣೆ ನಡೀತದೆ, ಆದರೆ ಇದು ಮಾತ್ರ ಸರಿ ಮಾಡ್ಕೊಂಡಿಲ್ಲ. ದೇವ್ರು ಹೇಳ್ತಾನೆ ಅದಕ್ಕೆ ನಿಲ್ಲಿಸಿದ್ನ, ಸಾಕಾಯ್ತು ನಾನು, ಇನ್ನು ತರಬೇಡ, ಇನ್ನು ನನಗೆ ಅಸಹ್ಯ, ಸಹಿಸಲು ಬೇಸರ, ನನಗೆ ಭಾರ ಎಂಬುದಾಗಿ ದೇವರು ಹೇಳೋದು ನೋಡುವಂತಾಗಿದೆ. ಪ್ರಿಯರೇ, ನಿಮ್ಮ ಕೂಟಗಳಿಗಿಂತಲೂ ನಿಮ್ಮ ಹಬ್ಬ ಅಮಾವಾಸ್ಯೆ ಸಬ್ಬತ್ತಿಗಿಂತಲೂ ದೇವರೊಟ್ಟಿಗೆ ಶ್ರೇಷ್ಠವಾದ ಅನ್ಯೂನ್ಯತೆ ಮುಖ್ಯವಾದ, ಸರಿಯಾದ ಅನ್ಯೂನ್ಯತೆ ಮುಖ್ಯವಾದಂಥದ್ದು. ಕರ್ತನಿಗಾಗಿ ನೀನು ಎಷ್ಟು ಕೆಲಸ ಮಾಡ್ತಿದೆ ಎಂಬುದಾಗಿ ಮುಖ್ಯ ವಿಷಯ ಅಲ್ಲ, ಕರ್ತನೊಂದಿಗೆ ಎಷ್ಟಾಗಿ ನೀನು ಕಾಲ ಕಳೀತಾ ಇದೆ ಎಂಬುದು ಮುಖ್ಯ ವಿಷಯ. ಕರ್ತನಿಗಾಗಿ ಏನು ಕೊಡ್ತಿ ಎಂಬುದೇ ಮುಖ್ಯ ವಿಷಯವಲ್ಲ, ಕರ್ತನಿಗೆ ನಿನ್ನ ಜೀವಿತದಲ್ಲಿ ಯಾವ ಸ್ಥಾನ ಕೊಟ್ಟಿದೆ ಮುಖ್ಯ ವಿಷಯ. ನಿನ್ನದು ಬೇಕಿಲ್ಲ, ನೀನು ಬೇಕು ದೇವರಿಗೆ. ನಿನ್ನ ಜೀವಿತ ದೇವರಿಗೆ ಬೇಕು, ನಿನ್ನ ಅನ್ಯೂನ್ಯತೆ ದೇವರಿಗೆ ಮುಖ್ಯವಾಗಿ ಬೇಕು. ನಿನ್ನ ಕಾಣಿಕೆ ಅಲ್ಲ, ನಿನ್ನ ಹೋಮ, ನಿನ್ನ ನೈವೇದ್ಯಗಳಲ್ಲ. ದೇವರು ಹಾಗೆ ತನ್ನ ನ್ಯಾಯವನ್ನ ಆಕಾಶಕ್ಕೂ ಭೂಮಿಗೆ ಒಪ್ಪಿಸ್ತಾ ಇದ್ದಾನೆ. ಇವರೆಲ್ಲ ತಂದೆ ಎಲ್ಲ ಅರ್ಪಿಸ್ತಾ ಇದ್ರೆ ದೇವರು ಹೇಳ್ತಾ ಇದ್ದಾನೆ, ನಿಲ್ಲಿಸ್ಬಿಡಿದ್ರು, ಬೇಸರ ನನಗೆ, ಸಹಿಸಲು ಬೇಸರ. ಓಕೆ, ಆಮೇಲೆ ಮತ್ತೆ ಅಷ್ಟು ಮಾತ್ರ ಏನ್ ಮಾಡ್ತಾರಂತ ದೇವರು 15ನೇ ವಚನಕ್ಕೆ ಬರುವಾಗ, ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುವೇನೋ. ಹೌದು, ನೀವು ಬಹು ಪ್ರಾರ್ಥನೆ ಮಾಡಿದ್ರು ನಾನು ಕೇಳೇನು. ಜೊತೆಗೆ ಏನ್ ಮಾಡ್ತಾರೆ, ಎಲ್ಲ ತಂದು ಕೊಡೋದು ಮಾತ್ರ ಪ್ರಾರ್ಥನೆಗಳು ಸಹ ಮಾಡ್ತಾರಂತೆ. ಆಗ ದೇವ್ರು ಹೇಳ್ತಾನೆ, ನೀವು ಬಹು ಪ್ರಾರ್ಥನೆ ಮಾಡಿದ್ರು ನಾನು ಕೇಳೇನು. ಪ್ರಿಯ ದೇವಚಂದ್ರ, ಹೇಗಿದೆ ನಮ್ಮ ಅನ್ಯೂನ್ಯತೆ ದೇವರೊಂದಿಗೆ? ಯಾವ ರೀತಿ ಇದೆ ನಮ್ಮ ಸಹೋದರರೊಂದಿಗೆ ನಮ್ಮ ಅನ್ಯೂನ್ಯತೆ? ಯಾವ ರೀತಿ ಇದೆ ನಮ್ಮ ಕುಟುಂಬದೊಂದಿಗೆ ಅನ್ಯೂನ್ಯತೆ? ದೇವರೊಂದಿಗೆ ಪರಿಶುದ್ಧತೆ ಕಾಪಾಡ್ಕೊಂಡಿದ್ದೇವೆ, ನನ್ನ ಸಹೋದರನೊಂದಿಗೆ ಪರಿಶುದ್ಧತೆ ಕಾಪಾಡ್ಕೊಂಡಿದ್ದೇವೆ, ನನ್ನ ಕುಟುಂಬದೊಂದಿಗೆ ಪರಿಶುದ್ಧತೆ ಕಾಪಾಡ್ಕೊಂಡಿದ್ದೇವೆ. ನಮ್ಮನ್ನು ನಾವು ಎಚ್ಚರಿಸಿಕೊಳ್ಬೇಕು. ಆಗ ದೇವರು ನಮ್ಮ ಪ್ರಾರ್ಥನೆ ಕೇಳಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವಚನದಲ್ಲಿ ನಾವು ನೋಡುವಾಗ ಹೀಗೆ ಬರೆಯಲ್ಪಟ್ಟಿದೆ, ಜ್ಞಾನೋಕ್ತಿಗಳ ಪುಸ್ತಕ 28:9 ವಚನ ಓದುವಂತರಾಗಿದೆ. 28:9 ಜ್ಞಾನೋಕ್ತಿಗಳು 28:9 ಆ ವಚನ ಓದಿಕೊಳ್ಳೋಣ. ಅಲ್ಲಿ ನೋಡಿ, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆ ಅಸಹ್ಯ. ಧರ್ಮೋಪದೇಶ, ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಅದರ ಪ್ರಕಾರ ನಡೆಯದೆ 24 ಗಂಟೆ ಟೈಮ್ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಅಸಹ್ಯ. ನಿಮ್ಗೆ ಅರ್ಥ ಆಯ್ತು ನೆನೆಸ್ತಾನೆ. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಅಥವಾ ದೇವರ ವಾಕ್ಯಕ್ಕೆ ಗಮನ ಕೊಡದಂತ ವ್ಯಕ್ತಿ ಪ್ರಾರ್ಥನೆ ಮಾಡುವಂಥದ್ದು ದೇವರಿಗೆ ಅಸಹ್ಯ. ಫಸ್ಟ್ ಪ್ರಿಫರೆನ್ಸ್ ದೇವರ ವಾಕ್ಯಕ್ಕೆ, ದೇವರ ವಾಕ್ಯದ ಕಡೆಗೆ ಗಮನ ಕೊಡಬೇಕು. ಆಗ ದೇವರ ವಾಕ್ಯಕ್ಕೆ ಗಮನ ಕೊಟ್ಟರೆ ದೇವರು ನಮ್ಮ ಮಾತಿಗೆ ಗಮನ ಕೊಡುತ್ತಾರೆ, ನಾವು ಪ್ರಾರ್ಥನೆಗೆ. ಅದಕ್ಕೆ ನೀವು ಬಹು ಪ್ರಾರ್ಥನೆ ಮಾಡೋದು ನಾನು ಕೇಳೋದಿಲ್ಲ. ದೇವರು ಹೇಳೋದಂಥದ್ದು ಯೆಶಾಯ ಪ್ರವಾದನೆ, ನೀವು ಕೈಗಳೆತ್ತಿ ಪ್ರಾರ್ಥನೆ ಮಾಡುವಾಗ ನಾನು ನೋಡದಂತೆ ನನ್ನ ಕಣ್ಣುಗಳನ್ನು ಮುಚ್ಕೋತೇನೆ. ನೀವು ಬಹು ಪ್ರಾರ್ಥನೆ ಮಾಡೋದು ಕೇಳೋದಿಲ್ಲ. ಯಾಕೆ ಇವತ್ತು ಉತ್ತರ ಇಲ್ಲ ದೇವ ಜನರಿಗೆ? ಯಾಕೆ ಉತ್ತರ ಇಲ್ಲ? ಸಾಕಷ್ಟು ಓಡಾಡ್ತೀವಿ ನಾವು. ಅಲ್ಲಿ ಪ್ರಾರ್ಥನೆ, ಅವ್ರ ಪ್ರಾರ್ಥನೆ, ಇವ್ರ ಪ್ರಾರ್ಥನೆ, ಆ ಉಪವಾಸ ಪ್ರಾರ್ಥನೆ, ಈ ಉಪವಾಸ ಪ್ರಾರ್ಥನೆ, ಆ ಪಾಸ್ಟರ್ ಮಾಡೋ ಸರೈತೆ, ಈ ಪಾಸ್ಟರ್ ಮಾಡೋ ಸರೈತೆ ಅಂತ ಹೋಗ್ತೇವೆ. ಸರಿಯಾಗಿ ಇಲ್ಲಿ ನಮ್ಮ ದೇವರೊಟ್ಟಿಗಿರ್ತಕ್ಕಂಥ ಸಂಬಂಧ ಅಳಿಸಿ ಹೋಗಿದೆ. ಸರಿಯಾಗಿಲ್ಲ ದೇವರೊಟ್ಟಿಗೆ ಸಂಬಂಧ. ಯಾರು ಪ್ರಾರ್ಥನೆ ಮಾಡೋದು ಕೇಳಲ್ಲ. ಕೆಲವು ಸಮಯದಲ್ಲಿ ಎರೆಮೀನಿಗೆ ದೇವರು ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡಬೇಕೋಸ್ಕರ ನಾನು ಕೇಳೋದಿಲ್ಲ. ಗೊತ್ತಿಲ್ಲ, ನಾವು ವಾಕ್ಯದಲ್ಲೆಲ್ಲ ಬರೆಯಬೇಕು. ಎರೆಮೀನಿಗೆ ದೇವ್ರು ಹೇಳ್ತಾನೆ, ಇವ್ರ ಪರ ನೀನು ಪ್ರಾರ್ಥನೆ ಮಾಡುವ, ನೀನು ಮಾಡೋದು ನಾನು ಕೇಳೋಲ್ಲ ಅಂತ ದೇವ್ರು ಹೇಳ್ತಾನೆ. ಅರ್ಥ ಆಯ್ತಾ? ಅದರಿಂದ ಬಹಳ ಎಚ್ಚರಿಕೆ ಆಗಬೇಕು. ದೇವ್ರ ಜೊತೆಗೆ ಆಟ ಆಡ್ಲಿಕ್ಕೆ ಆಗೋದಿಲ್ಲ. ದೇವರೊಟ್ಟಿಗೆ ಸರಿಯಾದ ಸಂಬಂಧ ಇಟ್ಕೊಂಡವರಾಗಿ ಹೋಗ್ತಾರೆ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾನೆ, ನೈವೇದ್ಯ ತಂದಪ್ಪಿಸುವಂಥವನನ್ನ ಕಡಿದು ಬಿಡ್ತಾನೆ ಎಂಬುದಾಗಿ ಹೇಳ್ತಾನೆ. ದೇವರಿಗೆ ನೈವೇದ್ಯ ತರೋದವನು, ಆದರೆ ಇವನ ಕೆಲಸ ಏನಾಗಿದೆ, ಇವನ್ನೆಲ್ಲ ಹೇಗಿದ್ದ? ಅವನ ನೆರೆಯವರೊಂದಿಗೆ ಶುದ್ಧ ಜೀವನ ಇಲ್ಲ, ನೈತಿಕವಾದ ಜೀವನ ಇಲ್ಲದಿರುವಂಥ ವ್ಯಕ್ತಿ ತಂದೆ ಏನು ಮಾಡ್ತಾ ಇದ್ದಾನೆ? ದೇವರಿಗೆ ನೈವೇದ್ಯ ಅರ್ಪಿಸ್ತಾ ಇದ್ದಾನೆ. ಅವನನ್ನು ಕಡಿದು ಬಿಡ್ತಾನೆ ಎಂಬುದಾಗಿ ನೋಡುವಂತಾಗಿದೆ. ಅದಕ್ಕೆ ಸಂಖ್ಯೆಯನ್ನು ನಿಲ್ಲಿಸಿಬಿಡಿ ಬೇಡ. ಧರ್ಮೋಪದೇಶಕ್ಕೆ ಕಿವಿಗೊಡದವರು ಮಾಡುವ ದೇವ ಪ್ರಾರ್ಥನೆ ಅಸಂಖ್ಯವಾಗಿದೆ ಎಂಬುದಾಗಿ ನೋಡುವಂತಾಗಿದೆ. ಅದರಿಂದ ಬೇರೆ ನಮ್ಮ ನೈವೇದ್ಯಗಳು ದೇವರು ಸ್ವೀಕಾರ ಮಾಡ್ತಾನೆ ಎಂದು ತಿಳ್ಕೊಳ್ಬಾರ್ದು. ದೇವರ
ದೇವರೊಂದಿಗೆ ಸರಿಯಾದ ನೋಟದಲ್ಲಿದ್ದು ನೈವೇದ್ಯವನ್ನು ಕೊಡಬೇಕು ಅಥವಾ ಆರಾಧನೆ ಮಾಡಬೇಕಾಗಿ ನೋಡುವಂತಾಗಿದೆ. ಇವತ್ತು ನಾವು ಕಲಿತಂಥ ಒಂದು ಸತ್ಯ ಏನೆಂಬುದಾಗಿರುವಾಗ ಇದರೊಂದಿರುವ ಸಂಬಂಧದಲ್ಲಿ ನಮ್ಮಿಂದ ದೇವರು ಪರಿಶುದ್ಧತೆಯನ್ನು ಅಪೇಕ್ಷಿಸುತ್ತಾನೆಂಬುದಾಗಿ ನೋಡ್ತಾ ಬಂದೆವು. ಇದರರ್ಥ ನಮ್ಮ ಸಹೋದರರಲ್ಲಿ ಅಥವಾ ಸಭೆ ವಿಶ್ವಾಸಿಗಳ ಮಧ್ಯದಲ್ಲಿ ನಾವು ಹೇಗೆ ನಮ್ಮ ಸಂಬಂಧವನ್ನು ಕಾಪಾಡಿಕೊಳ್ತಕ್ಕಂಥ ಯಾವ ರೀತಿಯಲ್ಲಿ ನಾವು ಒಳ್ಳೆಯ ಸಂಬಂಧದಲ್ಲಿದ್ದೇವೆ ಅಥವಾ ಒಳ್ಳೆಯ ರೀತಿಯಲ್ಲಿ ಅವರಿಗೆ ನಡ್ಕೋತಾ ಇದೆ ಎಂಬುದು ಬಹಳ ಮುಖ್ಯವಾಗುತ್ತದೆ. ಅದನ್ನು ಸುಮಾರು ವರ್ಷ ಹೇಳಿದರೆ ಒಬ್ಬರಿಗೊಬ್ಬರನ್ನು ಪ್ರೀತಿಸಬೇಕು, ಒಬ್ಬರಿಗೊಬ್ಬರು ಕರುಣೆ ತೋರಬೇಕು, ಒಬ್ಬರ ಒಬ್ಬರು ಹೊರಬೇಕು, ಒಬ್ಬರಿಗೊಬ್ಬರು ಕ್ಷಮಿಸಬೇಕು, ಬುದ್ಧಿ ಹೇಳ್ಕೊಳ್ಬೇಕು, ಪ್ರೋತ್ಸಾಹ ಮಾಡಬೇಕು, ಭಕ್ತಿವೃದ್ಧಿ ಮಾಡ್ಕೊಳ್ಬೇಕು. ಅಂದರೆ ಗುಣಗುಟ್ಟಲಿಕ್ಕೂ, ನಿಂದಿಸಲಿಕ್ಕೂ, ನ್ಯಾಯ ತೀರ್ಪು ಮಾಡಲಿಕ್ಕೂ, ಅಡೆತಡೆಗಳನ್ನು ಹಾಕಲಿಕ್ಕೂ ಹೋಗಬಾರದು ಎಂಬ ಸತ್ಯವನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದರಿಂದ ದೇವರಿಂದ ಹುಟ್ಟಿರುವಂಥ ದೇವರ ಮಕ್ಕಳೆಲ್ಲರೂ ದೇವರಿಂದ ಹುಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಪ್ರೀತಿಸುವಂಥ ಜವಾಬ್ದಾರಿ ನಮಗಿದೆ. ಅವತ್ತಿನವಾಗಿ ನಾನು ಓದಿದ್ದೇನೆ ಯೋಹಾನನ ಪತ್ರಿಕೆ 5ನೇ ಅಧ್ಯಾಯ 1ನೇ ಪತ್ರಿಕೆ 5ನೇ ಓದುವಾಗ ಅಲ್ಲಿ ಆ ವಚನವನ್ನು ಓದಿ ನಮಗೆ ಸ್ವಂತರಾಗಿನ ನೋಡಿ. ಯೋಹಾನನ 1ನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳೋಣ. ಯೇಸುವು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸುತ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸುತ್ತಾನೆ. ಈ ವಚನ ಗುರುತು ಮಾಡ್ಕೊಳ್ಳಿ. ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸುತ್ತಾನೋ, ದೇವರನ್ನು ಪ್ರೀತಿಸುತ್ತಾನೋ, ತನ್ನ ತಂದೆಯನ್ನು ಪ್ರೀತಿ ಮಾಡ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸುತ್ತಾನೆ. ಅರ್ಥ ಆಯ್ತಾ? ಒಬ್ಬ ದೇವರ ಮಗನು ದೇವರ ಮಕ್ಕಳೆಲ್ಲರನ್ನೂ ಪ್ರೀತಿಸುತ್ತಾನೆ. ಸರಳವಾಗಿ ಇಡಬೇಕಾದ್ರೆ ಒಬ್ಬ ದೇವರ ಮಗು ದೇವರಿಂದ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲರನ್ನೂ ಪ್ರೀತಿಸುತ್ತದೆ. ನೀನು ದೇವರ ಮಗು ಆಗಿದ್ದರೆ ನೀನು ನುಡಿದಂಥ ದೇವರ ಮಕ್ಕಳೆಲ್ಲರನ್ನೂ ಪ್ರೀತಿಸುವಂಥ ಜವಾಬ್ದಾರಿ ನಿನಗಿದೆ. ನಿನಗೆ ಬೇಕಾದವ್ರು ಮಾತ್ರ ಅಲ್ಲ, ಎಲ್ಲ ವಿಶ್ವಾಸಿಗಳನ್ನು ಪ್ರೀತಿಸುವಂಥ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬ ವಿಶ್ವಾಸಿಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಯಾರು ಅಡೆತಡೆಗಳನ್ನು ಅಡ್ಡಿಗಳನ್ನು ಹಾಕದೆ ದ್ರೋಹ ಮಾಡಿಕೊಳ್ಳದೆ ನಾವು ಹಾಗೆ ಬದುಕುವಂತಾಗಿದ್ದೇವೆ. ಕಲ್ಪನಾ ನಡೆಸಲಿ. ದೇವರು